ನಮ್ಮ ಪಾಸ್ವರ್ಡ್ ಅನ್ನ ಹಾಕ್ಲಿಕ್ಕೆ ಕೇಳ್ತದೆ. ಪಾಸ್ವರ್ಡ್ ಅನ್ನ 2 ಸಾರ್ತಿ ಹಾಕ್ತಿವಿ. 2 ಸಾರ್ತಿ ಪಾಸ್ವರ್ಡ್ ಹಾಕದ ನಂತರ ನಮಗೆ ನೇರವಾಗಿ ಇದ್ರಲ್ಲಿರುವಂತಹ 3 ಆಪ್ಷನ್ ಗಳನ್ನ ತೋರಿಸುತ್ತೆ. ಅದು 3ಕ್ಕೂ ಟಿಕ್ ಮಾಡ್ತೀವಿ. ಟಿಕ್ ಮಾಡ್ಬಿಟ್ಟು ಅಂಡರ್ಸ್ಟುಡ್ ಕೊಡ್ತೀವಿ. ಅಂಡರ್ಸ್ಟುಡ್ ಕೊಟ್ಟ ನಂತರ ನಮಗೆ ಮತ್ತೆ ಒಂದು ಬರುತ್ತೆ. ಅದ್ರಲ್ಲಿ ಇರುವುದನ್ನೆಲ್ಲವುದನ್ನು ಕೂಡ ಹೈಡ್ ಮಾಡ್ತಾ ಹೋಗ್ತೀವಿ. ಲಾಂಗ್ ಪ್ರೆಸ್ ಮಾಡ್ತೀವಿ. ಲಾಂಗ್ ಪ್ರೆಸ್ ಮಾಡಿ ಎಲ್ಲವನ್ನೂ ಹೈಡ್ ಮಾಡಿದ ನಂತರ ನಮಗೆ ರಿಸೀವಿಂಗ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಮ್ದೇ ಆದಂತಹ ಒಂದು ಕೋಡು ಏನ್ ಬರ್ತದೆ, ಆ ಕೋಡ್ ಅನ್ನ ನಾವು ಮತ್ತೆ ಕೆಳಗಡೆ ಲಾಂಗ್ ಪ್ರೆಸ್ ಮಾಡ್ತೀವಿ, ಕಾಪಿ ಮಾಡ್ಕೊಂತೀವಿ. ಆ ಕಾಪಿ ಮಾಡಿದ್ದನ್ನ ಯಾರಿಗೆ ವ್ಯಾಲೆಟ್ ಇದು BNB ಇದೆ ಅವ್ರ ಕಡೆಗೆ ಅದನ್ನ ನೇರವಾಗಿ ಕಳಿಸ್ತೀವಿ. ಅವರಿಂದ ಅಮೌಂಟ್ ಅನ್ನ ಸೆಂಡ್ ಮಾಡಿಸ್ಕೊಂತೀವಿ. ಅಮೌಂಟ್ ಅನ್ನ ಸೆಂಡ್ ಮಾಡಿಸ್ಕೊಂಡ ನಂತರ ಮತ್ತೆ ನಾವು ಆ ಅಮೌಂಟ್ ಸೆಂಡ್ ಆಗೋ ಅವಧಿನಲ್ಲಿ APK ಆಪ್ ಅನ್ನ ಡೌನ್ಲೋಡ್ ಮಾಡ್ತೀವಿ. APK ಆಪ್ ಅನ್ನ ಡೌನ್ಲೋಡ್ ಮಾಡಿರ್ತೀವಿ. ಅದು ಅಮೌಂಟ್ ಬರ್ತಾ ಇದ್ದಂತೆ ಮತ್ತೆ ನಮಗೆ OPBNB ಇದು ಕೇಳುತ್ತೆ. OPBNB ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಅದನ್ನ OPBNB ಇದು ಗ್ರೂಪ್ ಆಡ್ ಆಗ್ತಾ ಇದ್ದಂತೆ ನಮಗೆ ಪೂರ್ತಿ ನಮಗೆ ಇದನ್ನ ತೋರಿಸ್ತಾ ಇರುತ್ತೆ. ಅಲ್ಲಿ ನಮ್ಮ ಇಂಟ್ರೊಡ್ಯೂಸರ್ ಯಾರು ಅಂತೇಳಿ ಯಾರು ಇಂಟ್ರೊಡ್ಯೂಸರ್ ಇರ್ತಾರೆ ಅವ್ರ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಕೊಟ್ರೆ ಕಂಪ್ಲೀಟ್ ಆಗುತ್ತೆ. ಇಷ್ಟು ಇದರ ಒಂದು ಸ್ಟೆಪ್ ಸರ್. ಥ್ಯಾಂಕ್ ಯು. ಈ 2 ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ರವಿ ಸೋಮಶೇಖರ್ ಸರ್ ಅವರೇ. ತುಂಬಾ ಅದ್ಭುತವಾದಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಅಂದ್ರೆ ಏನು ಒಂದು ತಿಳ್ಕೊಂಡಿದೀರಾ. ತುಂಬಾ ಅದ್ಭುತವಾಗಿ ನೀವು ಕರೆಕ್ಟ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಕಾನ್ಫಿಡೆನ್ಸ್ ಇಂದ ಹೇಳಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ತಮ್ಗೆ ಕಂಗ್ರಾಚುಲೇಷನ್ ಸರ್. ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮ್ಮ ಒಂದು ಇನ್ನ ಒಂದು ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದೀನಿ ಮಾತನಾಡಿದಕ್ಕೆ. ಅದೇ ರೀತಿ ಇವತ್ತು ಇವ್ರೇನ್ ಹೇಳಿದ್ರು ಅದನ್ನ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ತೋರಿಸುವಂತವರು ಕೂಡ ತಮ್ಮ ಒಂದು ಇದನ್ನ ತಿಳಿಸ್ಬೋದು ಅಂತ ಹೇಳ್ಕೊಳ್ತಾ ಇದೀನಿ. ನನ್ನ ಕ್ವಶನ್ ಬಂದು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಆಕ್ಟಿವೇಶನ್ ಮಾಡೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬಹುದು. ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೂ ಕೂಡ 2-3 ಮೆಥಡ್ ಇದೆ ಇಲ್ಲಿ. ಈ ಸಿಸ್ಟಮ್ ಒಳಗಡೆ ತುಂಬಾ ಜನಗಳಿಗೆ 1 ಮೆಥಡ್ ಗೊತ್ತಿರ್ಬೋದು, 2 ಗೊತ್ತಿರ್ಬೋದು, 3 ಗೊತ್ತಿರ್ಬೋದು. 3 ಮೆಥಡ್ ಅಲ್ಲಿ ನಾವು ಹೊಸ ಐಡಿಯನ್ನ ಆಕ್ಟಿವೇಶನ್ ಮಾಡ್ತೀವಿ. ಹೆಚ್ಚು ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನ ಯೂಸ್ ಮಾಡೋದ್ರಿಂದ ಏನ್ ಡಿಫರೆನ್ಸ್ ಆಗುತ್ತೆ, ಮತ್ತೆ ನಾವು ಆಕ್ಟಿವೇಶನ್ ಮಾಡಿದ ಐಡಿಯನ್ನ ಓಪನ್ ಮಾಡ್ಬೇಕಂದ್ರೆ 2 ಮೆಥಡ್ ಇರುತ್ತೆ. ಒಂದು ನಾವು ಬ್ಲಾಕ್ ಚೈನ್ ಅಲ್ಲಿ ನೋಡ್ಬೋದು. ಇನ್ನ 2 ಬಂದು ಒಂದು ವೆಬ್ಸೈಟ್ ಅಲ್ಲಿ ಜೊತೆಗೆ APK ಆಪ್ ಅಲ್ಲಿ. ಅದ್ರ ಬಗ್ಗೆ ಯಾರಿಗ್ ಗೊತ್ತಿದೆ ಅಂತ ಕ್ವಶನ್ ಅನ್ನುವಂಥದ್ದು ಅದನ್ನ ರಿಪೀಟ್ ಮಾಡಿದೀನಿ. ಮತ್ತೆ ಮುತ್ತುರಾಜು KKP ಅನ್ನೋರು ಇವತ್ತು ಒಂದು ನಮ್ಮ ಸೆಷನ್ ಅಲ್ಲಿ ಒಂದು ಗ್ರೇಟ್ ಲೀಡರ್ ಅಂತಾನೆ ಹೇಳ್ಬೋದು. ಕಮಿಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲ ಒಂದು ಸೆಷನ್ ಗಳನ್ನ ಟ್ರೈನಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಸೆಷನ್ ಅಲ್ಲಿ ಅನ್ಮ್ಯೂಟ್ ಆಪ್ಷನ್ ಕೊಡ್ಬೇಕು. ಅವರು ತಮ್ಮ ಏನು ಇದೆ ಇದಕ್ಕೆ ಆನ್ಸರ್ ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಮುತ್ತುರಾಜ್ ಸರ್ ತಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀವಿ. ಸರ್ ನಮಸ್ತೆ. ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಕನಕಪುರ ಭಾಗದಿಂದ ಕೇಳಿಸಿದೆ ಸರ್? ಕೇಳಿಸ್ತಿದೆ ಮಾತಾಡಿ ಸರ್ ಪ್ಲೀಸ್. ಕಾಂತರಾಜ್ ಸರ್ ನಮಸ್ತೆ ಸರ್. ನಮಸ್ತೆ ಪ್ಲೀಸ್ ಸರ್ ಹೇಳಿ. ಸರ್ ಈ ಬ್ಲಾಕ್ ಚೈನ್ ಸಿಸ್ಟಮ್ ಅಲ್ಲಿ ನಾವು ಈಗ ಹೊಸದಾಗಿ ಯಾರೇ ಬಂದ್ರು ಕೂಡ ಅವ್ರಿಗೆ ತುಂಬಾ ಅರ್ಥ ಮಾಡ್ಕೊಂಡು ತುಂಬಾ ಸುಲಭವಾಗಿ ಐಡಿಗಳನ್ನ ನಾವು ಮಾಡಿಸ್ಕೊಡ್ಬೋದು. ಬಟ್ ಅದನ್ನು ಕೂಡ ನಾವೀಗ ನನ್ನ ಟೈಮಲ್ಲಿ ಕೂಡ ಸುಮಾರು ಜನ ಇದಾರೆ. ಕೆಲವು ಐಡಿಗಳೆಲ್ಲ ನಾನೇ ಮಾಡ್ತೀನಿ. ಸೊ ಒಂದೊಂದ್ಸರಿ ಬೈ ಮಿಸ್ಟೇಕ್ ಆದ್ರೂ ಕೂಡ ನಮ್ಮ ಶಂಕರ್ ಸರ್ ಇದಾರೆ. ಶಂಕರ್ ಸರ್ ನಮ್ಮ ಸೀನಿಯರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಐಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಇವಾಗೇನು ಪ್ರಾಬ್ಲಮ್ ಇವಾಗಲ್ಲ, ನಾವೇ ಕಲ್ತ್ಕೊಳ್ಳೋದ್ರಿಂದ ನಾವೇ ಐಡಿಗಳನ್ನ ಮಾಡ್ಕೊಳಕ್ಕೆ ಸುಲಭವಾಗಿದೆ ಸರ್. ಇವಾಗ ತುಂಬಾ ಜನ ಐಡಿಗಳನ್ನ ಮಾಡ್ತಾ ಇದೀವಿ. ಟೀಮ್ ವರ್ಕ್ ಕೂಡ ನನ್ನ ಟೀಮಲ್ಲಿ ಇವಾಗ ಆಲ್ರೆಡಿ ಒಂದು 25ರಿಂದ 30 ಜನ ಇದಾರೆ. ವೆರಿ ಗುಡ್. ವರ್ಕ್ ಮಾಡ್ತಾ ಇದಾರೆ. ಆದಷ್ಟು ಮಾಡ್ತೀನಿ ಸರ್, ಬಿಡೋದಿಲ್ಲ. ಯಾಕಂದ್ರೆ ನನ್ನ ಟಾರ್ಗೆಟ್ ನಮ್ಮ ಕನಕಪುರ ಭಾಗದಲ್ಲಿ ಕೂಡ ನಾವು ಏನ್ ಅನ್ಕೊಂಡಿದೀವಿ ಅಚೀವ್ ಅದನ್ನ ಮಾಡ್ಲೇಬೇಕಂತ ನಾನು ಶಬ್ದ ಮಾಡಿದೀನಿ. ಯಾಕಂದ್ರೆ ಸುಮಾರು ನೆಟ್ವರ್ಕ್ ಗಳಲ್ಲಿ ಕೂಡ ನಾವು ಕೈ ಸುಟ್ಕೊಂಡಿದೀವಿ. ಬಟ್ ಇದ್ರಲ್ಲಂತ ನಮ್ ಲೈಫ್ ಅಲ್ಲಂತೂ ಏನಾದ್ರು ಟರ್ನಿಂಗ್ ಪಾಯಿಂಟ್ ಮಾಡ್ಲೇಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಸರ್, ನಿಮ್ಗೆ ಓಕೆ ಇದರಲ್ಲಿ
ನಾನು ನಿಮ್ಗೆ ಇದು ಐಡಿ ಆಕ್ಟಿವೇಶನ್ ಮಾಡ್ತಾ ಇದ್ರಲ್ಲ, ಅದು ನೀವು ಬ್ಲಾಕ್ ಚೈನ್ ಎಲ್ಲ ಲಾಗಿನ್ ಎಲ್ಲ ಮಾಡಿದಿರಾ ಸರ್? ರಿಜಿಸ್ಟ್ರೇಷನ್ ಮಾಡಿದಿರಾ? ಸರ್ ಈಗ ಸೇಫಲ್ ಮುಖಾಂತರ ನಾವು ಐಡಿಗಳನ್ನ ಮಾಡ್ತಾ ಇದೀವಿ ಸರ್. ಸೇಫಲ್ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸೇಫಲ್ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮುಖಾಂತರ ಐಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ನೀವು ಬ್ಲಾಕ್ ಚೈನ್ ಓಪನ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ ಸರ್, ಅದ್ರಲ್ಲಿ ಹೋಗಿಲ್ಲ ಸರ್, ಅದ್ರಲ್ಲಿ ಹೋಗಿಲ್ಲ ನಾನು. ಓಕೆ ಓಕೆ. ಸೇಫಲ್ ಮುಖಾಂತರನೇ ನಾವು ಐಡಿಗಳನ್ನೆಲ್ಲ ಪ್ರತಿಯೊಂದು ಐಡಿಗಳನ್ನ ಸೇಫಲ್ ಮುಖಾಂತರನೇ ಮಾಡ್ತಾ ಇದೀವಿ ಸರ್. ಅದೇನೆ ಸೇಫ್ ಫಾಲ್ ಅಲ್ಲೇ ಈಗ ನೀವು ಬೇರೆಯವ್ರ ವಾಲೆಟ್ ನ ರಿಸೀವ್ ಮಾಡ್ಕೊಂಡು ಹೇಗ್ ಮಾಡ್ತೀರಾ ಹೊಸದ ಐಡಿಯಾ ಎಲ್ಲ ಗೊತ್ತಿದೆಯಲ್ಲ, ಯಾಕೆಂದ್ರೆ ಸಾಕಷ್ಟು ಸಲ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಅದ್ರಲ್ಲಿ ಐಡಿ ಓಪನ್ ಮಾಡೋದು ಬ್ಲಾಕ್ ಚೈನ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು, ಯಾವ ಮೆಥಡ್ ಹೋಗ್ಬೇಕಂತ ಏನಾದ್ರು ಐಡಿಯಾ ಇದೆ ತಮ್ಗೆ? ಸಾವು ಟ್ರಾನ್ಸ್ಫರ್ ಇನ್ನು ಮಾಡ್ಕೊಂಡಿಲ್ಲ. ಆಕ್ಟಿವೇಶನ್ ಎಲ್ಲ ಇವ್ರು ಮಾಡ್ಕೊಂತ ಐಡಿಗಳು ಮಾಡ್ತಾ ಇರ್ತೀವಿ. ಬಟ್ ಡಾಲರ್ ನಮ್ಮ ಹತ್ರ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಶಂಕರ್ ಸರ್ಗೆ ಅವರು ಐಡಿ ಆಕ್ಟಿವೇಶನ್ ಅವ್ರದ್ದು ಡಾಲರ್ ಇರುತ್ತೆ, ಅವ್ರೆ ಐಡಿ ನಾವು ಸ್ಕ್ಯಾನರ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅವ್ರಿಗೆ, ಅವ್ರು ಮಾಡ್ಕೊಡ್ತಾರೆ ಸರ್, ಅವ್ರು ಐಡಿ ಆಕ್ಟಿವೇಶನ್ ಮಾಡ್ತಾರೆ. ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ಮತ್ತೆ ಇಲ್ಲಿ ಬೇರೆ ಯಾರಿಗೆ 3 months ಇಂದ ಅಟೆಂಡ್ ಮಾಡಿದಿರಾ? ಬ್ಲಾಕ್ ಚೈನ್ ಅಲ್ಲಿ ಐಡಿ ಆಕ್ಟಿವೇಶನ್ ಮಾಡ್ಲಿಕ್ಕೆ ಬರುತ್ತೆ, ಹ್ಯಾಂಡ್ ರೈಸ್ ಮಾಡ್ಬೋದಾ? ತಿಳ್ಕೊಂಡಿರುವಂತವ್ರು ದಯವಿಟ್ಟು ಪ್ಲೀಸ್. ನೀವು ಹೇಳ್ಕೊಡುವಂತದ್ದು ಸ್ಕ್ರೀನ್ ಶೇರ್ ಮಾಡಿ ಹೇಳುವಂತವ್ರು ಯಾರಾದ್ರೂ ಇದ್ದೀರಾ? ಯಾರಿಗೂ ಗೊತ್ತಿಲ್ವಾ? ಗೊತ್ತಿದೆ ಎಲ್ಲಾರ್ಗುನು, ಬೇರೆಯವ್ರಿಗೂ ಅವಕಾಶ ಕೊಡೋಣ. ನಾವು ಆಲ್ರೆಡಿ ಗೊತ್ತಿದೆಯಲ್ಲ, ನಾವ್ಯಾಕ್ ಮತ್ತೆ ಹೇಳೋದು ಅಂತಂತ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಓಕೆ, ಆದ್ರೂ ನಾನೇ ಕೂಡ ಇವತ್ತು ಈ ಒಂದು ಸೆಷನ್ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 1 second. ಸರ್ ತಮ್ಮ ಈ ಸ್ಕ್ರೀನ್ ಶೇರಿಂಗ್ ಅನ್ನ ನಾವು ಒಂದು ರೆಕಾರ್ಡ್ ಮಾಡ್ಬೋದಾ ಸರ್? ಎಸ್ ಸರ್, ಪ್ಲೀಸ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರೂ ಕೂಡ ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಈ ಒಂದು ಪ್ಲೇ ಸ್ಟೋರ್ ಹೋಗ್ತಾ ಇದೀವಿ. ಮೊದಲನೇದಾಗಿ ಈ ಒಂದು ಸಿಸ್ಟಮ್ ಒಳಗಡೆ ಯಾರೇ ಎಂಟ್ರಿ ಆಗ್ಬೇಕಾದ್ರೂ ಒಂದು ವಾಲೆಟ್ ಅನ್ನೋದು ಬೇಕು. ಯಾಕೆ ವಾಲೆಟ್ ಅನ್ನೋದು ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಒಂದು ಈ ಸಿಸ್ಟಮ್ ಅಲ್ಲಿ ಮೇನ್ ಆಗಿ ಬೇಕಾಗಿರುವಂತ ಒಂದು ವಾಲೆಟ್ ಏನಿದೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ, ಇದು ತುಂಬಾನೇ ಅವಶ್ಯಕತೆ ಇರುತ್ತೆ. ಮೊದಲನೇ ಹೆಜ್ಜೆ ಅಂತಾನೆ ಹೇಳ್ಬೋದು. ಈ ಒಂದು ವಾಲೆಟ್ ನ ನಾವು ಡೌನ್ಲೋಡ್ ಮಾಡ್ಕೊಬೇಕು. ಏನಂತ ಹೇಳಿದ್ರೆ ಸೇಫ್ ಫಾಲ್ ಅಂತ ಹೇಳ್ಬಿಟ್ಟು ಸಾಕಷ್ಟು 1Q ವಾಲೆಟ್, ಟೋಕನ್ ಪಾಕೆಟ್, ಮೆಟಾಮಾಸ್ಕ್ ಮತ್ತೆ ಟ್ರಸ್ಟ್ ವಾಲೆಟ್ ಸಾಕಷ್ಟು ಇದಾವೆ. ಆದ್ರೆ ನಾವು ಒಂದೇ ವಾಲೆಟ್ ನ ಸಜೆಸ್ಟ್ ಮಾಡ್ತೀವಿ, ಸೇಫ್ ಫಾಲ್ ಅಂತ ಹೇಳ್ಬಿಟ್ಟು. ಈ ಸೇಫ್ ಫಾಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ 2 types ಆಫ್ ಒಂದು ಸಿಂಬಲ್ಸ್ ಕಾಣಿಸುತ್ತೆ. ಅದರಲ್ಲಿ ನಾವು ಸೆಕೆಂಡ್ ಒನ್ ಸೇಫ್ ಫಾಲ್ ಕ್ರಿಪ್ಟೋ ವಾಲೆಟ್ BTC ಅಂತ ಇದೆ. ಇದನ್ನ ನಾವು ಮಾಡ್ತೀವಿ. ಈಗ ಅಪ್ಡೇಟ್ ಅಂತಾನು ಕೂಡ ಕೇಳ್ತಾ ಇದೆ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರೆಲ್ಲ ಆಲ್ರೆಡಿ ನೀವು ವಾಲೆಟ್ ನ ಇಟ್ಕೊಂಡಿರ್ತೀರಾ, ಇದನ್ನ ನೀವು ಅಪ್ಡೇಟ್ ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ಇದನ್ನ ನಾವು ಫಸ್ಟ್ ಟೈಮ್ ಮಾಡೋರ್ಗೆ ಒಂದು ಸ್ನೇಹಿತರೆ, ನಾವು ಈ ವಾಲೆಟ್ ನ ತುಂಬಾ ಜನಗಳಿಗೆ ಸರ್ಚ್ ಮಾಡಕ್ ಬರಲ್ಲ. ಅಲ್ಲಿ 2 ವಾಲೆಟ್ಸ್ ತೋರಿಸ್ತಾ ಇರುತ್ತೆ, ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ. ಕನ್ಫ್ಯೂಸ್ ಆಗೋದ್ ಬೇಡ. ಜಸ್ಟ್ ನಾವು ಇದನ್ನ ಇಲ್ಲಿ ಕೊಟ್ಟು ಓಪನ್ ಅಂತ ಕೊಟ್ಟು ರೈಟ್ ಸೈಡ್ ಅಲ್ಲಿ 3 dots ಕೊಟ್ರೆ ಶೇರ್ ಅಂತ ಬರುತ್ತೆ. ಈ ಶೇರ್ ಅಂತ ಕೊಟ್ಟಾಗ ಈ ವಾಲೆಟ್ ನ ನೋಡಿ, ಈಗ ನಾನು ನಮ್ಮ ಒಂದು ವಾಟ್ಸಪ್ ಅಲ್ಲಿ ನಮ್ಮ ಒಂದು ರೈನ್ BNB ಬಿಲಿಯನಿಯರ್ಸ್ ಟೀಮ್ ಅಂತ ಇದೆ, ಅಲ್ಲಿ ಕೂಡ ಕಳಿಸ್ತಾ ಇದೀನಿ. ಇದೇ ರೀತಿ ನೀವು ಪರ್ಸನಲ್ ಆಗಿ ಅವ್ರಿಗೆ ಮೊದಲನೇ ಸಜೆಷನ್ ಈ ಒಂದು ವಾಲೆಟ್ ನ ನಾವು ಕಳಿಸಬಹುದು. ಓಕೆ, ಈ ತರ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಸಿ ಮೆಥಡ್ ಅಲ್ಲಿ ಅವ್ರಿಗೆ ಹೊಸದಾಗಿ ಯಾರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ವಾಲೆಟ್ ನ ಡೌನ್ಲೋಡ್ ಮಾಡಿದೀನಿ, ಲಿಂಕ್ ನ ಶೇರ್ ಮಾಡಿದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇದು ವಾಲೆಟ್ ಡೌನ್ಲೋಡ್ ಆದ್ಮೇಲೆ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಕ್ರಿಯೇಟ್ ನ್ಯೂ ವಾಲೆಟ್ ಅಂದ್ರೆ ಕ್ರಿಯೇಟ್ ನ್ಯೂ ವಾಲೆಟ್ ಅಂತ ಕೇಳುತ್ತೆ. ಆ ವಾಲೆಟ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಅಥವಾ ಆದ್ಮೇಲೆ ಅಲ್ಲಿ ಆಡ್ ಎಕ್ಸಿಸ್ಟಿಂಗ್ ವಾಲೆಟ್ ಅಂತ ಹೇಳುತ್ತೆ. ನಾವು ನ್ಯೂ ವಾಲೆಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ಟೈಮ್ ನಾವು
ಇಲ್ಲಿ ಕೋಡ್ ನ ಜನರೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೆಮೋನಿಕ್ ಫ್ರೇಸ್ ಕೋಡ್ ಅಂತ 12 ಕೋಡ್ ಬರುತ್ತೆ, ಅದನ್ನ ಜನರೇಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನ್ಯೂ ವಾಲೆಟ್ ಅಂತ ಕೇಳುತ್ತೆ. ಓಕೆನಾ? ಅದೇ ರೀತಿನಲ್ಲಿ ಅಕಸ್ಮಾತ್ ನಮ್ಮ ಹತ್ರ ನಮ್ ಟೀಮ್ ಲೀಡರ್ ಸಾಕಷ್ಟು ಜನ, ಕೆಲವೊಬ್ರು ಲೀಡರ್ ಸೀನಿಯರ್ಸ್ ಏನ್ ಮಾಡಿರ್ತಾರೆ, ಅವ್ರ ಹತ್ರನೇ ಬ್ಲಾಕ್ ಚೈನ್ ಮುಖಾಂತರ ಅವರೇ ಒಂದು ಎಕ್ಸ್ಟ್ರಾ ಆಡ್ ವಾಲೆಟ್ ಅಂತ ಕೊಟ್ರೆ ಇಲ್ಲಿ ಎಕ್ಸ್ಟ್ರಾ ವಾಲೆಟ್ ಗಳನ್ನ ಆಡ್ ಮಾಡ್ಕೊಬಹುದು. ಅದು ಆಪ್ಷನ್ ಇರೋದ್ರಿಂದ ಆಡ್ ಎಕ್ಸಿಸ್ಟಿಂಗ್ ವಾಲೆಟ್ ಅಂತ ಇರುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತಾ ಇರ್ತೀವಿ, ನ್ಯೂ ವಾಲೆಟ್ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಏನು OPBNB BEP20 USDT ಇದೆ, ಇದೆಲ್ಲ ನಿಮ್ಗೆಲ್ಲ ಬೇಕಾಗಿರಲ್ಲ. ಈ ತರ ಕಾಯಿನ್ಸ್ ಗಳು ಅದು ಯಾವಾಗ ಕಾಣಿಸುತ್ತೆ ಅಂದ್ರೆ ವಾಲೆಟ್ ಇನ್ಸ್ಟಾಲ್ ಆದ್ಮೇಲೆ. ಇಲ್ಲಿ 12 ನೆಮೋನಿಕ್ ಫ್ರೇಸ್ ಕೋಡ್ ನ ಹಾಕಕ್ ಮುಂಚೆ ನಿಮ್ಗೆ 6 ಡಿಜಿಟ್ ಪಾಸ್ವರ್ಡ್ ನ ಕೇಳುತ್ತೆ. ಆಲ್ರೆಡಿ ಇದು ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಅಲ್ಲಿ 6 ಡಿಜಿಟ್ ಪಾಸ್ವರ್ಡ್ ನ ಕೇಳುತ್ತೆ, ಮತ್ತೆ ಬಯೋಮೆಟ್ರಿಕ್ ಕೇಳುತ್ತೆ, ಅಂದ್ರೆ ತಮ್ಮನ್ನ ಕೇಳುತ್ತೆ. ಕೆಲವರು ಸೆಕ್ಯೂರಿಟಿಗೋಸ್ಕರ ಒಂದು ತಮ್ಮನ್ನ ಇಟ್ಕೊಂಡಿರ್ತಾರಲ್ಲ, ಅದನ್ನ ಕೇಳುತ್ತೆ. ಅದನ್ನ ಓಕೆ ಕೊಟ್ಮೇಲೆ ನಾವು ನೆಕ್ಸ್ಟ್ ಅಲ್ಲಿ ನೆಮೋನಿಕ್ ಫ್ರೇಸ್ ಕೋಡ್ ಅಂತ ಬರುತ್ತೆ. ಅದರಲ್ಲಿ ಕಾಯಿನ್ ಇದೆಲ್ಲವನ್ನ ಐಡ್ ಮಾಡಿದ್ಮೇಲೆ ಅದನ್ನ ಐಡ್ ಮಾಡ್ಬೇಕಾದ್ರೆ ಮುಂಚೆ ಫಸ್ಟ್ ನೆಮೋನಿಕ್ ಫ್ರೇಸ್ ಕೋಡ್ ಅಂತ ಹೇಳ್ತೀವಿ. ಇದನ್ನ ನಮ್ಮ ಐಡಿಯಾ ಬಲಭಾಗದಲ್ಲಿ ಇರುತ್ತೆ. ಸಾಕಷ್ಟು ಜನಗಳಿಗೆ ಈ ಒಂದ್ ಏನಿರುತ್ತಲ್ಲ, ಇದರಲ್ಲಿ ನಮ್ಮ ಒಂದು ಬಲಭಾಗದಲ್ಲಿ ಇರುವಂತ 3 ಡಾಟ್ ಗಳನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಪ್ರತಿಯೊಬ್ಬರ ಹತ್ರನು ವಾಲೆಟ್ 1 ವಾಲೆಟ್ 2 ಅಂತ ಇರುತ್ತೆ. ನಾವು ಇಲ್ಲಿ ನಮ್ ಟೀಮ್ ಅವ್ರದ್ದು ID ನಂಬರ್, ಅಂದ್ರೆ ಇವಾಗ್ಲೂ ಕೂಡ ಸಾಕಷ್ಟು ಜನ ಲೀಡರ್ಸ್ ಗಳಿಗೆ ಕೆಲವ್ರಿಗೆ ನಮ್ಗೆ ಆಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ಅವ್ರು ರಿಜಿಸ್ಟರ್ ಮಾಡ್ಕೊಂಡು ID ಚೆಕ್ ಮಾಡಿ ಅನ್ನೋರು ಕೆಲವೊಂದು ID ಗಳನ್ನ ನಾವು ಇದ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ಟೈಮ್ ಸಾಕಾಗಿಲ್ಲ ಅಂತ ಇರೋರ್ಗೆ ಅಂತದನ್ನ ಟೀಮ್ ಅಲ್ಲಿ ಸಾಕಷ್ಟು ಜನ ಇಟ್ಕೊಂಡಿರ್ತಾರೆ. ಆ ರೈಟ್ ಸೈಡ್ ಅಲ್ಲಿ 3 ಡಾಟ್ ಅನ್ನ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇದೆ. 12 ಫ್ರೇಸ್ ಕೋಡ್ ಗಳನ್ನ ಬರ್ದಿಟ್ಕೊಂಡು ಆಲ್ಟರ್ ವೈಸ್ ಅಲ್ಲಿ ಬರುತ್ತೆ. ಅದನ್ನ ಆಲ್ಟರ್ ವೈಸ್ ಅಲ್ಲಿ ಮತ್ತೆ ಅಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಅದನ್ನ ಪ್ರೊಸೀಜರ್ ನ ನೀವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ 12 ಕೋಡ್ ನಾವು ಸ್ಕ್ರೀನ್ ಶೇರ್ ಮಾಡಿದ್ರು ಕೂಡ ಕಾಣಿಸೋದಿಲ್ಲ. ಈಗ ಮತ್ತೆ ಅದನ್ನ ನಮ್ ಚೆಕ್ಅಪ್ ಮಾಡಿ ಹೇಳ್ಕೊಡ್ತೀರಿ. ನಿಮ್ಮ ಮೊಬೈಲ್ ಅಲ್ಲಿ ಆಲ್ರೆಡಿ ಯಾರೆಲ್ಲ ID ಕ್ರಿಯೇಟ್ ಆಗಿದೆ ಅಷ್ಟು ಜನರು ಮೊಬೈಲ್ ಅಲ್ಲಿ ಇದು ಆಪ್ಷನ್ ಇದೆ. ಸೇಮ್ ಈ ತರ ಬರುತ್ತೆ. ಇಲ್ಲಿ ಬಂದಾಗ ನಾವು ಬ್ಯಾಕಪ್ ಅಂತ ಹೇಳ್ತೀವಿ. ಬ್ಯಾಕಪ್ ಅಂತ 4th ಆಪ್ಷನ್ ಇದೆ, ಕ್ರಿಯೇಟೆಡ್ ಟೈಮ್, ಸೆಕ್ಯೂರ್ ಫಿಕ್ಸ್ ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿ ಬ್ಯಾಕಪ್ ಅಂತ ಇದೆ. ಬ್ಯಾಕಪ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಯಾಕಪ್ ಮ್ಯಾನ್ಯುವಲಿ ಅಂತ ಇರುತ್ತೆ. ಓಕೆ, ರೈಟ್ ಸೈಡ್ ಅಲ್ಲಿ 3 ಡಾಟ್ಸ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಲ್ಲಿ ಬರುತ್ತೆ 3 ಒಂದು ಏನಿದೆ ಇದು, ದ ಲಾಸ್ ಆಫ್ ನೆಮೋನಿಕ್ ಫ್ರೇಸ್ ವಿಲ್ ಲೀಡ್ ಟು ಪರ್ಮನೆಂಟ್ ಅಸೆಟ್ ಲಾಸ್. ಅಂದ್ರೆ ನಾವ್ ಇದೇನಿದೆ ಅಂದ್ರೆ ಸ್ನೇಹಿತರೆ, ಅಕಸ್ಮಾತ್ ನಾವು ನೆಮೋನಿಕ್ ಫ್ರೇಸ್ ಕೋಡ್ ನ ನಾವು 12 ಕೋಡ್ ಗಳೇನಿದೆಯಲ್ಲ ಅದನ್ನ ನಾವು ಯಾವ ತರ ಈಗ ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ, ಈ ATM ಪಿನ್ ಇರುತ್ತಲ್ಲ, ಇದೆಲ್ಲವನ್ನು ಕೊಟ್ಟು ಮಾಡಿ ಫೈನಲ್ ಗೆ ATM ಪಿನ್ ಇಟ್ಕೊಂಡಿರ್ತಿದ್ವಿ. ಆ ತರ ಇದನ್ನ ಯಾರಿಗೂ ಕೊಡೋಂಗಿಲ್ಲ. ಕೊಟ್ರೆ ಅದ್ರಲ್ಲಿರೋ ವಾಲೆಟ್ ನ ಅವ್ರು ಆಕ್ಸೆಸ್ ಮಾಡ್ಬೋದು, ಅದ್ರಲ್ಲಿರುವಂತ ಫಂಡ್ ಗಳನ್ನ ತಗೊಬಹುದು. ಕಳ್ಕೊಂಡ್ರೆ ನಾವ್ ಇನ್ನೊಂದ್ಸಲ ರಿಕವರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರರಲ್ಲ. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಯಾರಿಗೆ ವಾಲೆಟ್ ಡೌನ್ಲೋಡ್ ಮಾಡಿಸಿದ್ಮೇಲೆ ಫಸ್ಟ್ ಮಾಡ್ಬೇಕಾಗಿರೋದು ಅವ್ರಿಗೆ 2-3 ಕಡೆ ಡೈರಿಯಲ್ಲಿ ಬರ್ದಿಟ್ಕೊಡಿ. ಒಂಥರ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನ ಇಟ್ಕೊಳ್ತೀವಲ್ಲ ಆ ತರ ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಮತ್ತೆ ಮೊಬೈಲ್ ಕಳೆದೋದ್ರು ಕೂಡ ಇನ್ನೊಂದು ಡಿವೈಸ್ ಅಲ್ಲಿ ನಾವು ಬೇರೆ ಕಡೆ ಈ ನೆಮೋನಿಕ್ ಫ್ರೇಸ್ ಕೋಡ್ ಅನ್ನುವಂಥದ್ದು 12 ಇದ್ರೆ ಅದನ್ನ ಮಾಡ್ಬೋದು ಅಂತ. ಅದನ್ನ ಬರ್ಬೇಕಂದ್ರೆ ಈ ರೈಟ್ ಸೈಡ್ ಅಲ್ಲಿ ಇರುವಂತ 3 ಲೇಯರ್ಸ್ ನ ಕ್ಲಿಕ್ ಮಾಡಿದ್ಮೇಲೆ ಅಂಡರ್ಸ್ಟ್ಯಾಂಡ್ ಅಂತ ಕೊಡ್ತೀನಿ. ನಿಮ್ಗೆ ನನ್ ಸ್ಕ್ರೀನ್ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದ್ರೆ ಈ ಒಂದು ವಾಲೆಟ್ ನ ಒಂದು ಆಕ್ಸೆಸ್ ಯಾರಿಗೂ ಸಿಗಲ್ಲ, ಸ್ಕ್ರೀನ್ ಶಾಟ್ ಸಿಗಲ್ಲ. ಇದು ಯಾಕೆ ಸ್ಕ್ರೀನ್ ಶಾಟ್ ತೆಗಿಯಕ್ಕಾಗಲ್ಲ ಅಂದ್ರೆ ಅಷ್ಟು ಸೆಕ್ಯೂರ್ ಆಗಿರುವಂತದ್ದು. ಮತ್ತೆ ಆ ನೆಮೋನಿಕ್ ಫ್ರೇಸ್ ಕೋಡ್ ಅಂತ 12 ವರ್ಡ್ಸ್ ಏನ್ ಬರುತ್ತಲ್ಲ, ಇದು ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಬೇರೆ ಬೇರೆ ಇರುತ್ತೆ, ಯೂನಿಕ್ ಆಗಿರುತ್ತೆ. ಎಷ್ಟೋ ಕೋಟ್ಯಾಂತರ ಜನರೇಟ್ ಆಗುತ್ತೆ. ಹಾಗಾಗಿ ಇದಿರುತ್ತೆ. ಮತ್ತೆ ಇದು ಸೇಫ್ ವಾಲೆಟ್ ಅನ್ನುವಂಥದ್ದು ತುಂಬಾ ಒಂದು ಹಾರ್ಡ್ವೇರ್ ವಾಲೆಟ್ ಆಗಿ ಕೂಡ ನಾವು ಸೆಕ್ಯೂರ್ ವಾಲೆಟ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಹೈಯೆಸ್ಟ್ ಸ್ಪೀಡ್ ಇರುವಂತ ವಾಲೆಟ್ ಅಂದ್ರೆ ಅದಕ್ಕೋಸ್ಕರ ನಾವು ಇದನ್ನ ತಗೊಳ್ತಾ ಇದೀವಿ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ತಗೊಂಡ್ಮೇಲೆ ನಮ್ಮ ಒಂದು ಪಾಸ್ವರ್ಡ್ ನ ನಾವು ಹಾಕೊಳ್ತೀವಿ. ಇದರಲ್ಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಹೇಳಿದ್ರೆ ನೀವ್ ಏನ್ ಹಾಕಿರ್ತೀರಾ ಅದನ್ನ ಹಾಕಿದ್ಮೇಲೆ ನೋಡಿ ಪಾಸ್ವರ್ಡ್ ಹಾಕ್ತೀನಿ ನಾನು ಇವಾಗ ಚೆಕ್ ಅಂತ, ಇದು ಓಪನ್ ಆಯ್ತು. ಇದಕ್ಕೆ ಬಯೋಮೆಟ್ರಿಕ್ ಕೇಳಲ್ಲ. ಇದನ್ನ ಮಾಡ್ಬೇಕಂದ್ರೆ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಟೈಮ್ ನೀವು ಅವ್ರಿಗೆ ಈಸಿ ಇರೋ ಪಾಸ್ವರ್ಡ್ ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಏನು ಸ್ಕ್ರೀನ್ ಲಾಕೋ ಇಲ್ಲ ಮತ್ತೊಂದು ಡೇಟ್ ಆಫ್ ಬರ್ತ್ ಆ ತರದ್ ಅವ್ರಿಗೆ ಪದೇ ಪದೇ ಯೂಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಆ ಕ್ಷಣಕ್ಕೆ ಅದನ್ನ 12 ಫ್ರೇಸ್ ಕೋಡ್ ಇದ್ಮೇಲೆ ನೀವು ಇದನ್ನ 6 ಡಿಜಿಟ್ ಪಾಸ್ವರ್ಡ್ ಏನಿರುತ್ತೆ ಖಂಡಿತ ನಾವು ಅಪ್ಲೈ ಮಾಡಿಸಿದ್ಮೇಲೆ ಇದು ಓಪನ್ ಆಗುತ್ತೆ. ಈಗ ನನ್ನ ಸ್ಕ್ರೀನ್ ನನಗ್ ಕಾಣಿಸ್ತಾ ಇದೆ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇರಲ್ಲ.
ನಾನಿಲ್ಲಿ 12 ಪಾಸ್ವರ್ಡ್ ಗಳನ್ನ ಆಕ್ಚುಲಿ ನೆಮೋನಿಕ್ ಫ್ರೇಸ್ ಕೋಡ್ಗಳು ಏನಿರುತ್ತೆ ಇದನ್ನ ವೆರೈಟ್ ಇಟ್ ಡೌನ್ ಆನ್ ಎ ಪೀಸ್ ಆಫ್ ಪೇಪರ್ ಸ್ಟೋರ್ ಸಮ್ವೇರ್ ಸೆಕ್ಯೂರ್ ಅಂದ್ರೆ ಡು ನಾಟ್ ಸ್ಕ್ರೀನ್ ಶಾಟ್ ಆರ್ ಕಾಪಿ ಟು ದ ಕ್ಲಿಪ್ ಬೋರ್ಡ್, ಡು ನಾಟ್ ಸ್ಟೋರ್ ದ ನೆಮೋನಿಕ್ ಫ್ರೇಸ್ ಆನ್ಲೈನ್, ಡು ನಾಟ್ ಸೆಂಡ್ ದ ನೆಮೋನಿಕ್ ಫ್ರೇಸ್ ಟು ಎನಿವನ್. ಈ ಮೂರನ್ನ ಫಾಲೋ ಮಾಡ್ಬೇಕು. ಇದನ್ನ ಯಾರಿಗಾದ್ರೂ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ವಾಲೆಟ್ ಅಲ್ಲಿ ಇರುವಂತ ಹಣವನ್ನ ಆಕ್ಸೆಸ್ ಮಾಡಬಹುದು. ಕಳ್ಕೊಂಡ್ರೆ ನಾವು ₹1 ಕೂಡ ವಾಪಸ್ ತಗೊಳಕ್ಕಾಗಲ್ಲ. ಇದು ವಾಲೆಟ್ ನ ಕ್ರಿಯೇಟ್ ಮಾಡಿಸ್ತೀವಿ. ಈ ವಾಲೆಟ್ ನ ಕ್ರಿಯೇಟ್ ಮಾಡಿಸಿದ್ಮೇಲೆ ಸ್ನೇಹಿತರೆ ನಾವು ಈ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗ್ತೀವಿ. ಇಲ್ಲಿ ಮೈನ್ ಮೆನ್ಯೂಗೆ ಬರ್ತೀವಿ. ಇಲ್ಲಿ ಬಂದ್ಮೇಲೆ ಏನ್ ನಿಮ್ಗೆ BNB, OPBNB ಅಂತ ಕಾಣಿಸ್ತೀವಿ. ಈ ತರ ಕಾಯಿನ್ಸ್ ಗಳು ಸಾಕಷ್ಟು ಇರುತ್ತೆ. ನಾವು ಅದೆಲ್ಲವನ್ನು ಹೈಡ್ ಮಾಡಿಸ್ತೀವಿ. ನೋಡಿ ಸ್ಕ್ರೀನ್ ಮೇಲೆ ಇಟ್ಕೊಂಡ್ರೆ ಇಲ್ಲಿ ಹೈಡ್ ಅಂತ ಬರುತ್ತೆ. ಈ ತರ ಪ್ರತಿಯೊಂದನ್ನು ಎಲ್ಲಾ ಕಾಯಿನ್ ಅನ್ನು ಕೂಡ ನಾವು ಎಲ್ಲದ್ರ ಮೇಲೆ ಪ್ರೆಸ್ ಮಾಡಲು ಸ್ವಲ್ಪ 1 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಹೈಡ್ ಅಂತ ಬರುತ್ತೆ. ಅದನ್ನ ನಾವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದನ್ನ ಮಾಡಿ ಎಲ್ಲವನ್ನು ಹೈಡ್ ಮಾಡ್ಬಿಟ್ಟು ಇಲ್ಲಿ ಆಲ್ ಅಂತ ಬರುತ್ತಲ್ಲ, ಆಲ್ ಅಂತ ರೈಟ್ ಸೈಡ್ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಆಲ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. 1 ಸೆಕೆಂಡ್ ಹಾಗೇನೆ, ಸಾರಿ 1 ಸೆಕೆಂಡ್. ಓಕೆ, ಇಲ್ಲಿ ಈ ಆಲ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರತಿಯೊಬ್ಬರು ನೆನ್ಪಿಟ್ಕೊಬೇಕಾಗಿರುವಂತದ್ದು OPBNB ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಬೇಕು. ಪ್ರತಿ ಸಲ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ID ಓಪನ್ ಮಾಡ್ಲಿ ಯಾವ್ದೇ ಮಾಡ್ಲಿ ಫಸ್ಟ್ OPBNB ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ OPBNB ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಇದರಲ್ಲಿ ಇಂಪಾರ್ಟೆಂಟ್ ವಾಲೆಟ್ ಅಲ್ಲಿ ಫಂಡ್ ಇರ್ಬೇಕು. ಯಾವುದೇ ಒಂದು ರೆಫರಲ್ ಕೋಡ್ ನ ಇಟ್ಕೊಬೇಕು. ಸೀನಿಯರ್ ಕಡೆಯಿಂದ ವಾಲೆಟ್ ಅಲ್ಲಿ ಫಂಡ್ ಇಟ್ಕೊಬೇಕು. ಈ ಫಂಡ್ ಇಟ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಫಂಡ್ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ ವಾಲೆಟ್ ರೆಡಿ ಆಗಿದೆ. ಮೊದಲನೇದಾಗಿ ರಿಸೀವ್ ಅಂತ ಕೊಟ್ಟು, ಈ ರಿಸೀವ್ ಅಂತ ಕೊಟ್ಮೇಲೆ ತುಂಬಾ ಜನ ಕನ್ಫ್ಯೂಸ್ ಆಗಿ ಏನು ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಸೆಂಡ್ ರಿಸೀವ್ ಅಂತ ಇದೆ. ಸೆಂಡ್ ಅಂತ ಇದ್ರೆ ಈಗ ನನಗೆ ನಾನು ಯಾರು ಕಳಿಸ್ಬೇಕು ಅಂತ ಈ ಒಂದು ಆಪ್ಷನ್ ಇರುತ್ತೆ ಕಳಿಸ್ಬೇಕಾಗಿರೋರು. ಆದ್ರೆ ಫಸ್ಟ್ ಟೈಮ್ ಹೊಸದಾಗಿ ಮಾಡ್ತಾ ಇರುವಂತವ್ರು ನೀವು ಇಲ್ಲಿ ರಿಸೀವ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ರಿಸೀವ್ ಅನ್ನೋದನ್ನ ಕೊಟ್ಟಾಗ ಇಲ್ಲಿ QR ಕೋಡ್ ಬರುತ್ತೆ, ಸ್ಕ್ಯಾನರ್ QR ಕೋಡ್ ಅಂತ ಬರುತ್ತೆ. ಓಕೆ, ನಾವು ಇದನ್ನ ಏನ್ ಮಾಡ್ಬೇಕು, ಕಾಪಿ ಅಂತ ಇದೆ ರೈಟ್ ಸೈಡ್ ಅಲ್ಲಿ. ಈ ಕಾಪಿಯನ್ನ ಕ್ಲಿಕ್ ಮಾಡಿದಾಗ ಕ್ಲಿಪ್ ಬೋರ್ಡ್ ಅಲ್ಲಿ ಕಾಪಿ ಅಂತ ಬರುತ್ತೆ. ಶೇರ್ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವ್ದೋ ಒಂದು ನಾವೊಂದು ವಾಟ್ಸಪ್ ಅಲ್ಲಿ ಇದನ್ನ ಮಾಡ್ಕೊಳ್ತೀನಿ. ಒಂದ್ ಕಡೆ ಶೇರ್ ಮಾಡ್ಬೇಕಾದ್ರೆ ಇದನ್ನ ಸೇರಿ ಶೇರ್ ಮಾಡ್ಬೇಕು. ಯಾವ್ದನ್ನ ನಾವು QR ಕೋಡ್ ಸಮೇತ ಶೇರ್ ಮಾಡ್ಬೇಕು. ತುಂಬಾ ಜನ ಅದನ್ನ ಕಾಪಿ ಮಾಡ್ಕೊಂಡಿರ್ತೀರಿ, ರಿಸೀವ್ ಅಡ್ರೆಸ್ ಗೆ ಕಳ್ಸ್ಕೊಳ್ತೀರಾ, ವೆಲ್ ಅಂಡ್ ಗುಡ್. ಆದ್ರೆ ನಾವು ಪಕ್ಕಾ ಕನ್ಫರ್ಮೇಶನ್ ಗೆ ನಾವು ಇದನ್ನ ರಿಸೀವ್ ಅಡ್ರೆಸ್ ಅನ್ನ ನೋಡಿ ಇಲ್ಲಿ ರಿಸೀವ್ ಅಡ್ರೆಸ್ ಅನ್ನ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ 2 ಮ್ಯಾಚ್ ಆಗ್ಬೇಕು. 2 ಯಾಕೆ ಮ್ಯಾಚ್ ಆಗ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿರುವಂತ ಅಡ್ರೆಸ್ ಏನಾದ್ರೂ ಒಂದು, ಈಗ ಎಕ್ಸಾಂಪಲ್ ಗೆ ಇಲ್ಲಿ ಎಡಿಟ್ ಕೊಟ್ಬಿಟ್ಟು ಈಗ ಪೇಸ್ಟ್ ಮಾಡಿರ್ತೀನಲ್ಲ, ಇದ್ರಲ್ಲಿ ಅಕಸ್ಮಾತ್ ಈ 0 ಅನ್ನೋದು ಹೊರಟಾಯ್ತು. ಇವಾಗ ಅಡ್ರೆಸ್ ಇದು ವಾಲೆಟ್ ಅಡ್ರೆಸ್ ನ ಒಂದು ವ್ಯಾಲ್ಯೂನೇ ಇಲ್ಲ. ನೋಡಿ ಇಷ್ಟ ಮಾತ್ರ ಕಳಿಸ್ಬಿಡ್ತೀವಿ, ಒಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ. ಇಲ್ಲಿ ಫಸ್ಟ್ ಒಂದಲ್ಲಿ 20 ಇದೆ, ಇಲ್ಲಿ ಬರೀ 2 ಮಾತ್ರ ಇದೆ. ಅದಕ್ಕೋಸ್ಕರ ಯಾವತ್ತೂ ನಾವು ಕನ್ಫರ್ಮೇಶನ್ ಗೋಸ್ಕರ ವಿತ್ ಸ್ಕ್ಯಾನರ್ ಕೋಡ್ ಏನಿರುತ್ತಲ್ಲ ಇದನ್ನ ನಾವು ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಯಾವಾಗ್ಲೂ ಕೂಡ ಈ ಒಂದು ಕಾಪಿ ಮಾಡಿ ಶೇರ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಓಕೆ ಅಂತ ಕೇಳುತ್ತೆ. ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಅದನ್ನ ಕೊಡ್ಬೇಕಾಗುತ್ತೆ, ಇಲ್ಲಿ ಮೇಲ್ಗಡೆ ಬರುವಂತದ್ದು. ಓಕೆನಾ? ಅದ್ರ ಜೊತೆಗೆ ಸ್ನೇಹಿತರೆ, ಕಾಯಿನ್ ರಿಸೀವ್ ಮಾಡ್ಕೊಂಡಿರ್ತೀರಾ, ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಈಗ ಏನು ಅವ್ರಿಗೆ ಒಂದು ಡಾಲರ್ಸ್ ಅನ್ನ ನೀವು ಏನ್ BNB ಕಾಯಿನ್ ಇರುತ್ತೆ OPBNB ಅನ್ನ, ಅದನ್ನ ಡಾಲರ್ಸ್ ಅನ್ನ ನೀವು ಕಳಿಸ್ಬೇಕಾಗುತ್ತೆ. ತುಂಬಾ ಜನ ಹೇಳ್ತಾರೆ, ಸರ್ ನಮ್ಮ ಹತ್ರ ಡಾಲರ್ಸ್ ಇದೆ, ಅಲ್ಲಿದೆ ಇಲ್ಲಿದೆ ಅಂತ. ಎಲ್ಲವನ್ನು ನೀವು ಒಂದು ಏನಿದೆ ಇವತ್ತು ಬೈನಾನ್ಸ್ ಅಲ್ಲಿ ಇದೆ ಅದನ್ನ ನೀವು ಕನ್ವರ್ಟ್ ಮಾಡ್ಬೇಕು. OPBNB ಚೈನ್ ಅಲ್ಲಿ ತಗೊಂಡು
ಇದನ್ನ ಇಲ್ಲಿಗೆ ತಗೋಬೇಕು. ಯಾಕೆ OPBNB ಚೈನ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಟ್ರಾನ್ಸಾಕ್ಷನ್ ಫೀಸ್ ಬಂದು ತುಂಬಾ ಕಡಿಮೆ ಇರುತ್ತೆ. ಟ್ರಾನ್ಸಾಕ್ಷನ್ ಫೀಸ್ ಬಂದ್ರು ಪೈಸೆಗಳ ಲೆಕ್ಕದಲ್ಲಿ ಇರುತ್ತೆ. ಎಷ್ಟೇ ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅದಕ್ಕೋಸ್ಕರ ನಾವು ಇದನ್ನ ಬಳಸ್ತೀವಿ. ಇದಾದ್ಮೇಲೆ ಐಡಿ ಓಪನ್ ಮಾಡ್ತೀವಿ. ಐಡಿ ಓಪನ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ನಾನ್ ಬರೀ ಎರಡೇ ಇಟ್ಕೊಂಡಿದೀನಿ. ಈ ಒಂದು ಇದ್ರಲ್ಲಿ ಒಂದು getrage.pro ಅಂತ ಇದೆ, ಮತ್ತೆ rainbnb.live ಅಂತ ಬರುತ್ತೆ. ನಾನು ಇದನ್ನ ಇಟ್ಕೊಂಡಿದೀನಿ. ಇಲ್ಲಿ OPBNB bsc.scan.com ಅಡ್ರೆಸ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದನ್ನು ಕೂಡ ನಾನು ಕಳಿಸ್ತೀನಿ. ಇದೆರಡನ್ನ ನಾನ್ ನಿಮ್ಗೆ ಈಗ ಎಕ್ಸಾಂಪಲ್ಗೆ ಯಾವ ಐಡಿ ನಂಬರ್ ಇಲ್ದೆ ಡೈರೆಕ್ಟ್ ಆಗಿ ಇದನ್ನ ನಾವು ವಾಲೆಟ್ ಅಲ್ಲಿ ನಾವು ಯಾವ ಐಡಿ ಕ್ರಿಯೇಟ್ ಆಗಿದೆ ಹೊಸದಾಗಿದ್ರು ಕೂಡ ನಾವು ಅದನ್ನ ಅಪ್ಲೈ ಮಾಡ್ಕೊಬಹುದು. ಯಾಕೋಸ್ಕರ ಅಂತ ಹೇಳಿದ್ರೆ ಕೆಲವೊಬ್ರು ಕನ್ಫ್ಯೂಸ್ ಆಗುತ್ತೆ ಐಡಿ ನಂಬರ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನ ನೀವು ಡೈರೆಕ್ಟ್ ಆಗಿ ವಿತೌಟ್ ಐಡಿ ನಂಬರ್ ಅಲ್ಲಿ ನಿಮ್ಮ ಹತ್ರ ಯಾರ ಹತ್ರ ವಾಲೆಟ್ ಇರುತ್ತೆ ಆ ವಾಲೆಟ್ ನ ನೀವು ಹಾಕೊಂಡಿದ್ದೆ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ getrage.pro ಅಂತ ನಾನು ಇಲ್ಲಿ ನಮ್ಮ ಒಂದು rainbnb ಬಿಲಿಯನಿಯರ್ಸ್ ಗ್ರೂಪ್ ಅಲ್ಲಿ ಹಾಕಿದೀನಿ. ಅದನ್ನ ಇಟ್ಕೊಬಹುದು. ಮತ್ತೆ ಇನ್ನ ಒಂದು ಇದನ್ನ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಐಡಿ ಓಪನ್ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವ್ ಅದಕ್ ಬರ್ತಾ ಇಲ್ಲ. ಇವಾಗ ಬ್ಲಾಕ್ ಚೈನ್ ಒಂದು ಕಳಿಸ್ಬಿಡ್ತೀನಿ ನೋಡಿ. ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಚೈನ್ ಅಲ್ಲಿ ನಾವು ಆಕ್ಟಿವೇಶನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಈ ಒಂದು ಸೆಕೆಂಡ್ ನೋಡಿ, ಇದನ್ನು ಕೂಡ ನನ್ನ ಅಡ್ರೆಸ್ ಅನ್ನ ಕಳಿಸ್ತಾ ಇದ್ದೀನಿ. ಆಲ್ರೆಡಿ ಬಿಹೈಂಡ್ ಕೆಲಸ ನಡೀತಾನೆ ಇದೆ. ಯಾಕೆ ಮಧ್ಯೆ ಒಂದು ಇದನ್ನ ಕಳ್ಸಿದೀನಿ ಅಂದ್ರೆ ಇದಾಗ್ಲಿ ಅಂತ. ಎರಡು ಲಿಂಕ್ ನಿಮ್ ಹತ್ರ ಸೇವ್ ಇರ್ಬೇಕು ಸ್ನೇಹಿತರೆ. ಮೊದಲನೇದು ನಿಮ್ ಹತ್ರ ಈ ಒಂದು ಲಿಂಕ್ ನಮ್ಮ ಐಡಿ ಓಪನ್ ಮಾಡ್ಲಿಕ್ಕೆ getrage.pro ಅಂತ ಇದು. ಅದ್ರ ಜೊತೆಗೆ ನಮ್ಗೆ ಇಲ್ಲಿ OPBNB.bsc ಸ್ಕ್ಯಾನ್ ಅಂತ ಏನಿದೆ ಸ್ನೇಹಿತರೆ, ಇದೊಂದು ರೆಡಿ ಇರ್ಬೇಕಾಗುತ್ತೆ. ಬ್ಲಾಕ್ ಚೈನ್ ಅಲ್ಲಿ ಲಾಗಿನ್ ಮಾಡ್ಬೇಕಂತ ಹೇಳಿದ್ರೆ ಇದು ಈಸಿ ಮೆಥಡ್. ನಿಮ್ಗೆ ಅಲ್ಲಿ ಡೈರೆಕ್ಟ್ ಆಗಿ ನಾವು ವೆಬ್ಸೈಟ್ ಅಲ್ಲಿ ಹೋಗ್ಬೋದು. ಆದ್ರೆ ಅದ್ರ ಬದಲು ನಿಮ್ಗೆ ಐಡಿ ಒಳಗಡೆ ವಾಲೆಟ್ ಅಲ್ಲೇ ಇದು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಈಗ ನಾನು ಬ್ಲಾಕ್ ಚೈನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಚೈನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ OPBNB ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. OPBNB. ಓಕೆ, OPBNB ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಮ್ಗೆ ಒಂದು ಇದು ಓಪನ್ ಆಗುತ್ತೆ. ನಮ್ಮ ಒಂದು OPBNB ಬ್ಲಾಕ್ ಚೈನ್ ಕ್ಲಿಕ್ ಆಗುತ್ತೆ. ಈ ತರ ಕ್ಲಿಕ್ ಆದ್ಮೇಲೆ ಸ್ನೇಹಿತರೆ ನಮ್ಮ ಅಡ್ರೆಸ್ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಎಲ್ಲರಿಗೂ ಒಂದೇ ಬರುತ್ತೆ. 88BC57 ಅಂತ ಇದೆಯಲ್ಲ, ಇದು ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಇರುತ್ತೆ. ಇದಾದ್ಮೇಲೆ ಅಲ್ಲಿ ರೆಡ್ ಕಲರ್ ಅಲ್ಲಿ ಇಂಟು ಮಾರ್ಕ್ ಬರುತ್ತೆ. ಸ್ವಲ್ಪ ಲೋಡ್ ಆದ್ಮೇಲೆ ಅದನ್ನ ತೆಗೆದಾಕಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಟೋಟಲ್ ಏನ್ ಆಕ್ಟಿವೇಶನ್ ಮಾಡ್ಬೇಕು ಐಡಿಗಳನ್ನ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಒಂದು ಕಾಲಮ್ ಬರುತ್ತಲ್ಲ, ಇಲ್ಲಿ ಇಂಟರ್ನಲ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಜೊತೆಗೆ ರೈಟ್ ಟೋಕನ್ ಟ್ರಾನ್ಸ್ಫರ್ಸ್ ಅಂತ BP20 ಅಂತ ಬರುತ್ತೆ. ಕಾಂಟ್ರಾಕ್ಟ್ ಅಂತ ಇದೆ. ಇವೆಂಟ್ಸ್ ಮತ್ತೆ ಅಸೆಟ್ಸ್ ಅಂತ ಇದೆ ಸ್ನೇಹಿತರೆ. ನಾವು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವಂತ ಕಾಂಟ್ರಾಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನಾವು ಇಲ್ಲಿಂದ ಬಂದ್ರೆ ಟಾಪ್ ಇಂದ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಬ್ಲೂ ಕಲರ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಟಿಕ್ ಆಗಿರುತ್ತೆ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಟಿಕ್ ಆಗುತ್ತೆ. ಫಸ್ಟ್ ಬ್ಲೂ ಕಲರ್ ಮತ್ತೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಂತ ಒಂದು ಗ್ರೀನ್ ಕಲರ್ ಟಿಕ್ ಆಗಿರುತ್ತೆ. ಇದರಲ್ಲಿ 3 ಆಪ್ಷನ್ ಬರುತ್ತೆ: ಕೋಡ್, ರೀಡ್ ಕಾಂಟ್ರಾಕ್ಟ್, ರೈಟ್ ಕಾಂಟ್ರಾಕ್ಟ್. ರೀಡ್ ಕಾಂಟ್ರಾಕ್ಟ್ ಅಂದ್ರೆ ಸ್ನೇಹಿತರೆ ನಾವು ಐಡಿಯನ್ನ ಬ್ಲಾಕ್ ಚೈನ್ ಅಲ್ಲಿ ಹೋಗಿ ಚೆಕ್ ಮಾಡುವಂತದ್ದು, ಏನ್ ಬೇಕೋ ಅದೆಲ್ಲವನ್ನು ಓದುವಂತದ್ದು, ಸಾಕಷ್ಟು ಎಲ್ಲವನ್ನು ನಾವೇನು ವೆಬ್ಸೈಟ್ ಅಲ್ಲಿ ನೋಡ್ತೀವಿ ಅದೆಲ್ಲವನ್ನು ನೋಡುವಂತದ್ದು. ರೈಟ್ ಕಾಂಟ್ರಾಕ್ಟ್ ಅಂದ್ರೆ ಈ ಒಂದು ಹೊಸದಾಗಿ ಐಡಿಯನ್ನ ರಿಜಿಸ್ಟ್ರೇಷನ್ ಮಾಡೋದು, ಅಪ್ಗ್ರೇಡ್ ಮಾಡೋದು, ಎರಡಕ್ಕೆ ಇದು ಯೂಸ್ ಆಗುತ್ತೆ. ಓಕೆನಾ? ಅದೇ ರೀತಿಯಲ್ಲಿ ರೈಟ್ ಕಾಂಟ್ರಾಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಬೇಕು, ಹೊಸದಾಗಿ ಐಡಿ ಆಕ್ಟಿವೇಶನ್ ಮಾಡೋರು. ಇದಾದ ನಂತರ ತುಂಬಾ ಜನಗಳಿಗೆ ಗೊತ್ತಿದೆ ಎಷ್ಟನೇ ನಂಬರ್ಗೆ ಹೋಗ್ಬೇಕು, 6th ನಂಬರ್ಗೆ ನಾವು ಹೋಗ್ಬೇಕಂತ ಹೇಳಿ. ಆದ್ರೆ ನಾವ್ ಏನ್ ಮಾಡ್ತೀವಿ ಮಿಸ್ಟೇಕ್ ಅಂತ ಹೇಳಿದ್ರೆ ಇಲ್ಲಿ
ವೆಬ್3 ವಾಲೆಟ್ ಅಂತ ಇರುತ್ತೆ ನೋಡಿ, ಕನೆಕ್ಟ್ ಟು ವೆಬ್3 ವಾಲೆಟ್ ಅಂತ ಇಲ್ಲಿ ಕೆಳಗಡೆ ಇದೆಯಲ್ಲ, ರೆಡ್ ಕಲರ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ, ಇಲ್ಲಿ ಕೋಡ್ ಅಂತ ರೀಡ್ ಕಾಂಟ್ರಾಕ್ಟ್ ಕೆಳಗಡೆ ಇದನ್ನ ಕ್ಲಿಕ್ ಮಾಡ್ಬೇಕು. ವೆಬ್3 ವಾಲೆಟ್ ಅಂತ ನಾವು ಕ್ಲಿಕ್ ಮಾಡಿದ್ಮೇಲೆ ಪ್ಲೀಸ್ ಟೇಕ್ ನೋಟ್ ಅಂತ ಹೇಳಿ ಇದೊಂದು ಕನ್ಫರ್ಮೇಶನ್ ಕೇಳುತ್ತೆ, ಇದನ್ನ ಓಕೆ ಕೊಡ್ಬೇಕು. ಇದಾದ ನಂತರ ಆಟೋಮೆಟಿಕ್ಲಿ ಡಿಫಾಲ್ಟ್ ಆಗಿ ನಾವು ನಮ್ಮ ಹತ್ರ ಮೆಟಾಮಾಸ್ಕ್ ಇಲ್ಲ ಅಂದ್ರೂ ಕೂಡ ಕನೆಕ್ಟ್ ವಾಲೆಟ್ ಅಂತ ಹೇಳುತ್ತಲ್ಲ, ಡಿಫಾಲ್ಟ್ ಆಗಿ ನಾವು ಮೆಟಾಮಾಸ್ಕ್ ಅನ್ನ ಕೊಡ್ಬೇಕು. ಮೆಟಾಮಾಸ್ಕ್ ಅನ್ನ ಸುಮ್ನೆ ನಾವು ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಗ್ರೀನ್ ಕಲರ್ ಆಗುತ್ತೆ. ಈಗ ವಾಲೆಟ್ ನಮ್ದು ಗ್ರೀನ್ ಕಲರ್ ಆಗಿದೆಯಾ? ಎಸ್ ಆಗಿದೆ. ನಾವು ಇವಾಗ ನಮ್ಮ ವಾಲೆಟ್ ಅಲ್ಲಿ ಫಂಡ್ ಇರ್ಬೇಕು. ಓಕೆ, ಯಾರಿಂದ ಬ್ಲಾಕ್ ಚೈನ್ ಅಲ್ಲಿ ಆಕ್ಟಿವೇಶನ್ ಮಾಡ್ಬೇಕಂತ ಇದ್ದೀರಾ, ಈ ಒಂದು ವಾಲೆಟ್ ಅಲ್ಲಿ ಫಂಡ್ ನ ಇಟ್ಕೊಂಡು ಈ ಒಂದು 6ನೇ ನಂಬರ್ ನೋಡಿ, ಫಸ್ಟ್ ನಮ್ಗೆ ಕ್ಲೈಮ್ ಲೈಫ್ ಸ್ಟೈಲ್, ತುಂಬಾ ಜನ ಈ ಒಂದು ಏನು ರಾಯಲ್ಟಿ ಇನ್ಕಮ್ ಮತ್ತೆ ಅವಾರ್ಡ್ ರಿವಾರ್ಡ್ ಮತ್ತೆ ಇದೆಲ್ಲ ಬೇರೆ ಬೇರೆ ಎಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ವೆಬ್ಸೈಟ್ ಅಲ್ಲಿ ಇರೋದೆಲ್ಲ ಇದ್ರಲ್ಲಿ ಆಲ್ರೆಡಿ ಇದೆ. ಇದನ್ನ ನಾವು ಇಲ್ಲೂ ಕೂಡ ಏನ್ ವೆಬ್ಸೈಟ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ, ಬ್ಲಾಕ್ ಚೈನ್ ಇಂದಾನೆ ನಾವು ಇದನ್ನ ಯಾಕೆ ಈ ಸಿಸ್ಟಮ್ ಲೈಫ್ ಟೈಮ್ ನಡೆಯುತ್ತೆ, ಯಾವ್ದೇ ವೆಬ್ಸೈಟ್ ಮೇಲೆ ಡಿಪೆಂಡ್ ಇಲ್ಲ ಅನ್ನೋದನ್ನ ನಮ್ಗೆ ಏನೆಲ್ಲ ಅಲ್ಲಿ ನಾವು ವೆಬ್ಸೈಟ್ ನೋಡ್ತೀವಿ ಅದು ಈಸಿ ಮೆಥಡ್ ಸ್ವಲ್ಪ ಅಷ್ಟೇನೆ. ಅದ್ ಬಿಟ್ರೆ ಇದಕ್ಕಿನ್ನ ಈಸಿ ಇದೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ವೆಬ್ಸೈಟೇ ಬೇಕಾಗಿಲ್ಲ, ಪ್ಯೂರ್ ಬ್ಲಾಕ್ ಚೈನ್ ಅಲ್ಲಿ ವರ್ಕ್ ಮಾಡ್ಬೋದು ಅನ್ನೋ ತೋರಿಸ್ತಾ ಇರುವಂತದ್ದು. ನಂಬರ್ 6 ಅಲ್ಲಿ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ನಂಬರ್ 6 ಮತ್ತೆ ನಂಬರ್ 11 ಅನ್ನ ನಾವು ನೆನ್ಪಿಟ್ಕೊಬೇಕಾಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬಾ ಜನಗಳಿಗೆ ಕೇಳುವಾಗ ಈಸಿ ಅನ್ಸುತ್ತೆ, 1-2 ದಿನ ಬಿಟ್ರೆ ಮತ್ತೆ ಅದನ್ನ ಕನ್ಫ್ಯೂಸ್ ಆಗೋದ್ ಬೇಡ. ನಂಬರ್ 6 ಅಲ್ಲಿ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಹೊಸದಾಗಿ ಕ್ರಿಯೇಟ್ ಮಾಡ್ಲಿಕ್ಕೆ, ನಂಬರ್ 11 ಅಲ್ಲಿ ಅಪ್ಗ್ರೇಡ್ ಮಾಡ್ಲಿಕ್ಕೆ. ನಂಬರ್ 6 ಬಂದಾಗ ಇಲ್ಲಿ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಪೇಯಬಲ್ ಅಮೌಂಟ್ ಅಂತ ಇರುತ್ತಲ್ಲ ಸ್ನೇಹಿತರೆ, ಈ ಒಂದು ಪೇಯಬಲ್ ಅಮೌಂಟ್ ನಾವು 0.0044. ಓಕೆ, ನಾವು ಇಷ್ಟನ್ ಮಾತ್ರನೇ ಹಾಕ್ಲಿಕ್ಕೆ ಆಗುತ್ತೆ, ಇಷ್ಟೇ ಹಾಕ್ಬೇಕು. ಎಕ್ಸ್ಟ್ರಾ ಹಾಕಿದ್ರು ತಗೊಳಲ್ಲ, ಕಡಿಮೆ ಹಾಕಿದ್ರು ತಗೊಳಲ್ಲ. ಯಾಕೆಂದ್ರೆ ನಾವು ಎಷ್ಟೇ ಯಾವ್ದೇ ಒಂದು ಪ್ರಾಜೆಕ್ಟ್ ಅಲ್ಲಿ ಪ್ಯಾಕೇಜಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಹೈಯರ್ ಪ್ಯಾಕೇಜಿಂಗ್ ತಗೊಬಹುದು, ಆ ತರ ಇರುತ್ತೆ. ಆದ್ರೆ ಈ ಬ್ಲಾಕ್ ಚೈನ್ ಅಲ್ಲಿ ನಮ್ಮ RainBnB ಅಲ್ಲಿ ಜಸ್ಟ್ ನಾವು ಅಷ್ಟೇ ಇದನ್ನ ಇದ್ರು ಕೂಡ ನಾವು ಬಿಗಿನರ್ ಅಲ್ಲಿ ಅಂದ್ರೆ $3-3.5 ಡಿಪೆಂಡ್ ಅಪಾನ್ ಮಾರ್ಕೆಟಿಂಗ್ ಅಪ್ಸ್ ಅಂಡ್ ಡೌನ್ಸ್ ಇರೋದ್ರಲ್ಲಿ ಅಂತ $300-350 ಅಂತ ಹೇಳ್ತೀವಿ. ಹಾಗಾಗಿ ನಾವು ಇದನ್ನ ನಮ್ಮ ವಾಲೆಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತವ್ರ ವಾಲೆಟ್ ಅಲ್ಲಿ ಫಂಡ್ ಇದ್ರೆ ಸಾಕು, ಇಷ್ಟನ್ನ ನಾವು ಈ ಒಂದು ಮೆನ್ಷನ್ ಮಾಡ್ಬೇಕು. ಇಲ್ಲಿ ID ನಂಬರ್, ನಿಮ್ಮ ID ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಈ ID ನಂಬರ್ ಮೆನ್ಷನ್ ಮಾಡಿದ್ಮೇಲೆ ರಿಸೀವ್ ಅಡ್ರೆಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ನಾನೇನ್ ಇವಾಗ ಸ್ಕ್ಯಾನ್ ಅಂತ ಹೇಳಿದ್ನಲ್ಲ, ಅವರ ರಿಸೀವ್ ಅಡ್ರೆಸ್ ಅವ್ರ ಮೊಬೈಲ್ ಅಲ್ಲಿ ಇರೋದು ನಿಮ್ಮ ಹತ್ರ ಇರ್ಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಎಕ್ಸ್ಟ್ರಾ ಅಡಿಷನಲ್ ವಾಲೆಟ್ ಏನಾದ್ರು ಮಾಡ್ಕೊಂಡಿದ್ರೆ, ಅವ್ರದ್ದು ನೀವೇನಾದ್ರೂ ಕ್ರಿಯೇಟ್ ಮಾಡಿದ್ರೆ, ಮನೆಯಲ್ಲಿರೋರ್ಗೆ ಕೆಲವ್ರಿಗೆ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತವ್ರು ಆ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ವಾಲೆಟ್ ಅಡ್ರೆಸ್ ನಮಗ್ ಬೇಕಾಗುತ್ತೆ. ಫಸ್ಟ್ ನಾವೆಲ್ಲ ಏನ್ ಕೇಳ್ತೀವಿ, ಫಸ್ಟ್ ಎಲ್ಲ ಕೆಲವೊಂದು ಸಿಸ್ಟಮ್ ಗಳಲ್ಲಿ ಇಮೇಲ್ ID, ಮೊಬೈಲ್ ನಂಬರ್, ನೇಮ್ ಕೇಳ್ತೀವಿ. ಅವ್ರದ್ದು ಮಿನಿಮಮ್ ಇಷ್ಟ ಆದ್ರೂ ಇರ್ಬೇಕು ರಿಜಿಸ್ಟರ್ ಮಾಡ್ಲಿಕ್ಕೆ ಅಂತ. ಆದ್ರೆ ನಮ್ಮ ಈ ಒಂದು RainBnB ಪ್ರಾಜೆಕ್ಟ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಯಾವುದೇ ನೇಮು, ಮೊಬೈಲ್ ನಂಬರು, ಬ್ಯಾಂಕ್ ಡೀಟೇಲ್ಸ್ ಏನು ಬೇಕಾಗಿಲ್ಲ. ಜಸ್ಟ್ ಅವರ ರಿಸೀವ್ ಅಡ್ರೆಸ್ ಅಂದ್ರೆ ಸ್ಕ್ಯಾನ್ ಅಲ್ಲಿ ನಾನು ಆಲ್ರೆಡಿ OPBnB ರಿಸೀವ್ ಅಡ್ರೆಸ್, ನಿಮ್ಗೆ ಏನು ಡಾಲರ್ಸ್ ಬರುತ್ತಲ್ಲ ಆ ಒಂದು ರಿಸೀವ್ ಅಡ್ರೆಸ್ ನಾವಿಲ್ಲಿ ಪೇಸ್ಟ್ ಮಾಡ್ಬಿಟ್ಟು ರೈಟ್ ಕಾಂಟ್ರಾಕ್ಟ್ ಅಂತ ಕೊಟ್ರೆ, ಅಂದ್ರೆ ಮೊದಲನೇದು 3 ಸ್ಟೆಪ್ ಬರುತ್ತೆ ಇಲ್ಲಿ. ಮೊದಲನೇದು ಬಂದು ನಾವು OPBnB ಎಷ್ಟು ಬೇಕಂತ ಹಾಕ್ತಿವಿ. ಸೆಕೆಂಡ್ ಒನ್ ಬಂದು ನಾವು ಇಲ್ಲಿ ಸ್ಪಾನ್ಸರ್ ID ನಂಬರ್, ರೆಫರಲ್ ನಂಬರ್ ನ ಹಾಕ್ತಿವಿ, ರೆಫರಲ್ ಕೋಡ್ ಅಂತ ಹೇಳ್ತೀವಿ. ಮೂರನೇದು ಬಂದು ನ್ಯೂ ಅಕೌಂಟ್ ಅಡ್ರೆಸ್. ನ್ಯೂ ಅಂದ್ರೆ ಹೊಸದು. ತುಂಬಾ ಜನ ಕನ್ಫ್ಯೂಸ್ ಆಗಿ ಅವ್ರದೇ ಹಾಕೊಳ್ತಾರೆ, ಮತ್ತೆ ಅದು ಆಗಲ್ಲ, ಸಕ್ಸಸ್ ಆಗಲ್ಲ. ಇದನ್ನ ಹೊಸದಾಗಿ ಯಾರ ವಾಲೆಟ್ ಐಡಿಯನ್ನ ಕ್ರಿಯೇಟ್ ಮಾಡ್ತೀವಿ ಅವರ ಒಂದು ಅಡ್ರೆಸ್ ಅನ್ನ ನಾವಿಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಮಾಡಿ ರೈಟ್ ಅಂತ ಕೊಟ್ರೆ ಓಕೆ ಆಗುತ್ತೆ. ಅದೇ ರೀತಿನಲ್ಲಿ ಈ ಒಂದು ಅಪ್ಗ್ರೇಡ್ ಅನ್ನ ಇಲ್ಲಿ ಬ್ಲಾಕ್ ಚೈನ್ ಅಲ್ಲೂ ಕೂಡ ನಾವು ಮಾಡ್ಬೋದು. ಇಲ್ಲಿ ಪೇಯಬಲ್ ಅಮೌಂಟ್ ಎಕ್ಸಾಂಪಲ್ ಗೆ ನಾನು ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ 0.0066 ಇನ್ಫ್ಲೂಯೆನ್ಸರ್ಗೆ ಅದ್ ಎಷ್ಟೆಷ್ಟು ಬೇಕಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಮ ID ಒಳಗಡೆ ಓಪನ್ ಆದ್ರೆ ಎಷ್ಟ್ ಬೇಕು ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ನೋಡ್ಸುತ್ತೆ ಇಷ್ಟು ಬೇಕಾಗುತ್ತೆ OPBnB ಅಂತ, ಅದನ್ನ ಹಾಕ್ಬೇಕು. ನೆಕ್ಸ್ಟ್ ಬಂದು ಯೂನಿಟ್, ಯಾವ ID ನೀವು ಐಡಿಯನ್ನ ಮೆನ್ಷನ್ ಮಾಡ್ಬೇಕು. ಆಮೇಲೆ ಎಷ್ಟ್ ಲೆವೆಲ್ ಅಂದ್ರೆ 1 ಅಂತ ಕೊಡಿ.
ಒಂದೇ ಅಪ್ಗ್ರೇಡ್ ಮಾಡ್ತಾ ಇದ್ರು. ಒಟ್ಟಿಗೆ ನೀವು 4 ಲೆವೆಲ್ ನ ಅಪ್ಗ್ರೇಡ್ ಮಾಡ್ಬೋದು, 15 ಲೆವೆಲ್ ಅಪ್ಗ್ರೇಡ್ ಮಾಡ್ಬೋದು. ಇದು ಮಾಡಿ ರೈಟ್ ಅಂತ ಕೊಟ್ರೆ ನಿಮ್ ವಾಲೆಟ್ ಅಲ್ಲಿ ಫಂಡ್ ಇದ್ರೆ ಸ್ನೇಹಿತರೆ ಆಟೋಮೆಟಿಕ್ ಆಗಿ ನಿಮ್ಗೆ ಈ ಒಂದು ರೈಟ್ ಕಾಂಟ್ರಾಕ್ಟ್ ಅಲ್ಲಿ ಇದನ್ನು ಮಾಡ್ಬೋದು. ನಾವು 2 ಆಪ್ಷನ್ ಇದೆ. ನಂಬರ್ 6 ಬಂದು ಹೊಸ ಐಡಿ ಕ್ರಿಯೇಟ್ ಮಾಡೋದು, ಮತ್ತೆ 11th ಬಂದು ನಾವು ಅಪ್ಗ್ರೇಡ್ ಮಾಡುವಂತದ್ದು. ಇದನ್ನ ನಾವಿಲ್ಲಿ ತಿಳ್ಕೊಂಡಿದ್ವಿ. ಈ ರೀಡ್ ಕಾಂಟ್ರಾಕ್ಟ್ ಏನಂತ ಹೇಳಿದ್ರೆ ಎಕ್ಸಾಂಪಲ್ಗೆ ಈ ರೀಡ್ ಕಾಂಟ್ರಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ರೈಟ್ ಕಾಂಟ್ರಾಕ್ಟ್ ಅಲ್ಲಿ ತಿಳ್ಕೊಂಡ್ವಿ. ಫಸ್ಟ್ ಕಾಂಟ್ರಾಕ್ಟ್ ಹೋದ್ವಿ, ಅದಾದ್ಮೇಲೆ ವೆಬ್3 ವಾಲೆಟ್ ಕನೆಕ್ಟ್ ಮಾಡಿದ್ವಿ, ಅದಾದ್ಮೇಲೆ 6th ನಂಬರ್ ಹೋದ್ವಿ. ಅಲ್ಲಿಂದ ನಾವು ಫಸ್ಟ್ OPBNB ಹಾಕಿದ್ವಿ, ಐಡಿ ನಂಬರ್ ಹಾಕಿದ್ವಿ, ರಿಸೀವ್ ಅಡ್ರೆಸ್ ಹಾಕಿದ್ವಿ. ಅಪ್ಗ್ರೇಡ್ ಹೋದ್ರೆ ಅಲ್ಲಿ ಒಂದು ಇದನ್ನ ರಿಸೀವ್ ಅಡ್ರೆಸ್ ಲಾಸ್ಟ್ ಅಲ್ಲಿ ನಾವು ಇದಕ್ಕೆ ರಿಸೀವ್ ಅಡ್ರೆಸ್ ಹೋಗ್ತೀವಿ ರೈಟ್ ಕಾಂಟ್ರಾಕ್ಟ್ ಅಲ್ಲಿ. ಇಲ್ಲಿ 11th ಅಲ್ಲಿ ಈ ಒಂದು ಐಡಿ ನಂಬರ್ ಹಾಕ್ಬಿಟ್ಟು ಫಸ್ಟ್ನೇದು OPBNB ಹಾಕ್ತಿವಿ, 2ನೇದು ಐಡಿ ನಂಬರ್ನ ಹಾಕ್ತಿವಿ, 3ನೇದು ಬಂದು ನಾವು ಎಷ್ಟು ಲೆವೆಲ್ ಅಂತ ಹಾಕ್ತಿವಿ. ರೀಡ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇಲ್ಲಿ ನಂಬರ್ 18 ಅಂತ ಇದೆ ಸ್ನೇಹಿತರೆ. ಇದರಲ್ಲಿ ಐಡಿ ನಂಬರ್ನ ಈಗ ಅಲ್ಲಿ ರೈಟ್ ಕಾಂಟ್ರಾಕ್ಟ್ ಅಲ್ಲಿ ಮಾಡಿರ್ತೀರಾ, ಐಡಿ ನಂಬರ್ ಚೆಕ್ ಮಾಡೋದು ಅಂತ ಹೇಳಿದ್ರೆ ಅದೇ ಅಡ್ರೆಸ್ ಕಾಪಿ ಆಗಿರೋದಿರುತ್ತೆ ಸೇಮ್. ರೀಡ್ ಕಾಂಟ್ರಾಕ್ಟ್ ಬಂದು ಇಲ್ಲಿ ಪೇಸ್ಟ್ ಮಾಡಿ, ಇನ್ಪುಟ್ ಅಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಕ್ವೈರಿ ಕೊಟ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಗೆ ಈ ಒಂದು ಅಡ್ರೆಸ್ ಬರುತ್ತೆ. ಓಕೆನಾ? ಇದನ್ನ ನೀವು ಇಲ್ಲಿ ಮಾಡುವಂತದ್ದು. ಇದು ಬ್ಲಾಕ್ ಚೈನ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡೋದು, ಐಡಿ ಚೆಕ್ ಮಾಡೋದ್ರ ಬಗ್ಗೆ ಮಾಡಿದ್ವಿ. ಮತ್ತೆ ಬೇರೆ ಬೇರೆ ಆಪ್ಷನ್ ಎಲ್ಲ ಎಷ್ಟಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ನೋಡಕ್ಕೆ ಟೈಮೇ ಸಾಕಾಗ್ತಾ ಇರಲ್ಲ ಸಾಕಷ್ಟು ಜನಗಳಿಗೆ. ಇದೆಲ್ಲವನ್ನು ಫ್ರೀ ಇರುವಾಗ ನೀವು ಕಂಪ್ಲೀಟ್ ಬ್ಲಾಕ್ ಚೈನ್ ನ ಸ್ಟಡಿ ಮಾಡಿ. ಓಕೆ, ಇವಾಗ ಐಡಿ ಓಪನ್ ಮಾಡೋದ್ರ ಬಗ್ಗೆ ನಾವು ಬರೋಣ. ಒಂದು ಐಡಿಯನ್ನ ಓಪನ್ ಮಾಡೋಣ. ಐಡಿ ಓಪನ್ ಈಗ ಬ್ಲಾಕ್ ಚೈನ್ ಬಗ್ಗೆ ನೀವೇನ್ ತಿಳ್ಕೊಂಡ್ರಿ ಇಷ್ಟೊತ್ತು ಕೂಡ, ಅದು ಐಡಿ ರಿಜಿಸ್ಟ್ರೇಷನ್ ಮಾಡೋದು, ಅಪ್ಗ್ರೇಡ್ ಮಾಡೋದ್ರ ಬಗ್ಗೆ. ಅದೇ ಐಡಿಯನ್ನ ನಾವು ಆಕ್ಟಿವೇಶನ್ ಮಾಡಿರುವಂತದನ್ನ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ನಾವು 2 ವಾಲೆಟ್ ಯಾವಾಗ್ಲೂ ಇಟ್ಕೊಂಡ್ಬೇಕು. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಬೇರೆ ಇನ್ಯಾವ್ದು ಬೇಡ ನೋಡಿ. ಇದು OPBNB ಇದೆಲ್ಲ ಇದೆ, ನಿಮ್ಗೆ ಏನ್ ಬೇಕಾಗಿಲ್ಲ. GetRise.pro ಅಂತ ಇಲ್ಲಿ ಯಾವ್ದೇ ಐಡಿ ನಂಬರ್ ಇಲ್ಲಿ ಓಪನ್ ಮಾಡ್ತಾ ಇದೀನಿ ನೋಡಿ ಟ್ಯಾಪ್ ಅಲ್ಲಿ. ಆ ವಾಲೆಟ್ ಅಲ್ಲಿ ಆಲ್ರೆಡಿ ಐಡಿ ಇರೋದ್ರಿಂದ ನಮ್ಗೆ ಐಡಿ ನಂಬರ್ ಬೇಕಾಗಿಲ್ಲ, ಕನ್ಫ್ಯೂಸ್ ಆಗಲ್ಲ ಈ ಐಡಿನ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ನಾನು ಗೋ ಕೊಡ್ತಾ ಇದೀನಿ. ಗೋ ಫಸ್ಟ್ ಟೈಮ್ ಮಾಡುವಂತವ್ರು ಇಲ್ಲಿ OPBNB ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಒಂದು OPBNB ಅನ್ನ ಸೆಲೆಕ್ಟ್ ಮಾಡ್ಬೇಕು. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಗೋ ಅಂತ ಕೊಡ್ತೀವಿ. ಅನ್ಕಟ್ ರನ್ ಟೈಮ್ ಎರರ್ಸ್ ಇದನ್ನ ಇಂಟು ಮಾಡ್ಬೇಕು. ಅದನ್ನ ಮಾಡಿದ್ಮೇಲೆ ಎಕ್ಸಾಂಪಲ್ ಇಲ್ಲಿ ಒಂದು ಚಾಂಪಿಯನ್ ಐಡಿ ಇದೆ. ಈಗ ನಾನು ಹೇಳ್ತಾ ಇದ್ದೆ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡಿದ್ವಿ, ಇಲ್ಲಿ ಐಡಿ ಓಪನ್ ಮಾಡುವಂತದ್ದು. ಇದು ನಾವು ಇದಕ್ಕೆ ವೆಬ್ಸೈಟ್ ಕನೆಕ್ಟ್ ಆಗಿರುವಂತದ್ದು. ಐಡಿ ಓಪನ್ ಮಾಡ್ಲಿಕ್ಕೆ ಬಂದ ತಕ್ಷಣ ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ಇಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾಗೆ ನೀವು ಜಾಯಿನ್ ಆಗ್ಬೇಕು. ಯೂಟ್ಯೂಬ್ ಇಂದ ಹಿಡಿದು ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲವನ್ನು ಜಾಯಿನ್ ಆಗಿ ನೋಟಿಫಿಕೇಶನ್ಸ್ ಬರುತ್ತೆ. ನಿಮ್ಗೆ ಒಂದು ಒಳ್ಳೆ ಇಮೇಜಸ್ ಎಲ್ಲ ಸಿಗುತ್ತೆ, ಸ್ಟೇಟಸ್ ಎಲ್ಲ ಕೊಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ಒಂದು ಐಡಿ ಏನಿರುತ್ತೆ ಇದರಲ್ಲಿ ನಾವು ಅಪ್ಗ್ರೇಡ್, ಎಕ್ಸಾಂಪಲ್ ಇದು ಚಾಂಪಿಯನ್ ಐಡಿ ಇದೆ, ಇದು ಅಪ್ಗ್ರೇಡ್ ಅಂತ ಹೇಳಿದ್ರೆ ಡೈರೆಕ್ಟರ್ ಐಡಿ ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ಪ್ಯಾಕೇಜಸ್ ಅಂತ ಏನ್ ಕಾಣ್ತಾ ಇದೆ ಅಲ್ಲಿ ನಾನು ಏನ್ ಹೇಳಿದೆ, ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಟ್ಟಿಗೆ ಇಲ್ಲಿ ಡೈರೆಕ್ಟರ್ ಅನ್ನುವಂಥದ್ದನ್ನ ನಾನು ಅಪ್ಗ್ರೇಡ್ ಮಾಡ್ಬೇಕು. ಈ ಐಡಿ ಪರ್ಸನ್ ಇವ್ರ ವಾಲೆಟ್ ಅಲ್ಲಿ ಎಷ್ಟು ಫಂಡ್ ಇದೆ, 0.05723. ತುಂಬಾ ಜನಗಳಿಗೆ ಎಷ್ಟು ಡಾಲರ್ ಅಂತ ಚೆಕ್ ಮಾಡೋದಕ್ಕೆ ಕನ್ಫ್ಯೂಷನ್ ಆಗ್ಬೇಕಾಗಿಲ್ಲ. ಇಲ್ಲಿ ಮೈ ವಾಲೆಟ್ ಫಂಡ್ ಅಂತ ಏನ್ ತೋರಿಸ್ತಾ ಇದೆಯಲ್ಲ ಇದರಲ್ಲಿ ಇರುವಂತ ಒಂದು ಏನೊಂದು ಡಾಲರ್ ಇದೆ, ಇದನ್ನ ತೋರಿಸ್ತಾ ಇದೆ. ಈ ಐಡಿ ಒಳಗಡೆ ಏನಿರುತ್ತೆ ಈ ವಾಲೆಟ್ ಅಲ್ಲಿ ಇರೋ ಫಂಡ್ ನ ತೋರಿಸ್ತಾ ಇದೆ. ಯಾವ ಐಡಿ ಓಪನ್ ಆಗಿರುತ್ತೆ ಅದ್ರದ್ದು ಎಷ್ಟಿದೆ ಅಂತ ತೋರಿಸುತ್ತೆ. ಇದನ್ನ ನಾವು ಇಲ್ಲಿ ಡೈರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ ಬಿಗಿನರ್ ಅಲ್ಲಿ 350 ರೂಪಾಯಿ ಬಂದಿದ್ರು ಪರವಾಗಿಲ್ಲ, ನಮ್ಮಲ್ಲಿ 15 ರ್ಯಾಂಕ್ ಗಳಿದೆ. ಅದರಲ್ಲಿ ಇವ್ರು ಆಲ್ರೆಡಿ 7th ರ್ಯಾಂಕ್ ಅನ್ನ ಅಚೀವ್ಮೆಂಟ್ ಮಾಡಿದ್ದಾರೆ. ನಮ್ ಟೀಮ್ ಅಲ್ಲಿ ಇರುವಂತ ಒಬ್ರು ಲೀಡರ್ ಇವರು. ಆಕ್ಚುಲಿ ಅವ್ರು ಇರುವಂತದ್ದು ಕೆಲವೊಂದು ಪೊಲಿಟಿಕಲ್ ಇದ್ರಲ್ಲೆಲ್ಲ ಇದ್ದಾರೆ. ಅವರು ನಮ್ಗೆ ಆಪರೇಟ್ ಮಾಡ್ಲಿಕ್ಕೆ ಸ್ವಲ್ಪ ಇದಾಗುತ್ತೆ, ನೀವು ಮಾಡಿ ಅಂತ ಹೇಳಿದ್ರು. ನಾವು ಹಾಗಾಗಿ ಅವ್ರಿಗೆ ಒಂದು ಐಡಿಯನ್ನ ವಾಲೆಟ್ ಅನ್ನ ನಾವೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ಕನೆಕ್ಟಿವಿಟಿ ಎಲ್ಲವನ್ನು ಕೂಡ. ಆಕ್ಚುಲಿ ಈ ಒಂದು ಡೈರೆಕ್ಟರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಇದಕ್ ಬೇಕಾಗಿರುವಂತದ್ದು ಎಷ್ಟು ಬೇಕಾಗಿದೆ ಈಗ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ 0.42240. ಓಕೆ,
ಆದ್ರೆ ನಮ್ಗಿರುವಂತ ಫಂಡ್ 0.05723 ಸಾಕಾಗ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ 0 ಇದೆ, 0 ಪಾಯಿಂಟ್ ಆದ್ಮೇಲೆ ಅಲ್ಲಿ ಮೇಲ್ಗಡೆ 0 ಅಷ್ಟೇ ಫಂಡ್ ಇದೆ, ಇಲ್ಲಿ 0 ಪಾಯಿಂಟ್ ಆದ್ಮೇಲೆ 422. ಓಕೆ, ಇದಕ್ಕೆ ಎಷ್ಟು ಬೇಕು ಅಂತ ಕಂಡುಹಿಡಿಲಿಕ್ಕೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ವಾಲೆಟ್ ಅಲ್ಲಿ ಕಾಪಿ ಪೇಸ್ಟ್ ಮಾಡೋ ಅಡ್ರೆಸ್ಗೆ ಇಲ್ಲಿ ಸಿಗುತ್ತೆ ನಮ್ಗೆ. ನಾನ್ ಏನ್ ಟೈಪ್ ಮಾಡ್ತಾ ಇದೀನಿ ಅದನ್ನ ಕಾಪಿ ಮಾಡ್ಕೊಂಡು ಎಷ್ಟು ಬೇಕಂತ ಹೇಳ್ಬಿಟ್ಟು ಇಲ್ಲಿ ಗೂಗಲ್ ಹೋಗ್ತಾ ಇದೀನಿ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು BNB2 USD ಅಂತ ಹಾಕ್ತೀನಿ. ಓಕೆ, ಇದನ್ನ ನಾನು ಸರ್ಚ್ ಕೊಡ್ತಾ ಇದೀನಿ. ಇಲ್ಲಿ ಈ ತರ ಬರುತ್ತೆ, $593 ಇದೆ. ಇಲ್ಲಿ $1 ಅಂತ $1 BNB ಗೆ ಕೌಂಟಿಂಗ್ ಇರುತ್ತೆ. ನಾ ಇಲ್ಲಿ ಪೇಸ್ಟ್ ಮಾಡಿರುವಂತ ಕಾಪಿ ಮಾಡ್ಕೊಂಡಿರುವಂತದ್ದು. ಈಗ ನೆಕ್ಸ್ಟ್ ಲೆವೆಲ್ಗೆ ನಿಮ್ಗೆ ಯಾವ್ದೇ ನಾನು ತೋರಿಸ್ತಾ ಇರೋದು ಎಕ್ಸಾಂಪಲ್ ಚಾಂಪಿಯನ್ ಇರೋದ್ರಿಂದ ಡೈರೆಕ್ಟರ್ ಹೇಳ್ತಾ ಇದೀನಿ. ನೀವು ಯಾವ್ದೇ ಲೆವೆಲ್ ಇದ್ರು ಅದನ್ನ ಇಲ್ಲಿ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ನೋಡಿ, ಆಲ್ಮೋಸ್ಟ್ $250.63, $250. ಇದು ಅಕಸ್ಮಾತ್ ಏನಾದ್ರು ಈ ಒಂದು OPBNB ಇದು ಬಂದು 593 ಏನು ಡಾಲರ್ ಇದೆ ಇವತ್ತು ಮಾರ್ಕೆಟ್ ಅಲ್ಲಿ, ಅದೇನಾದ್ರು ಮೊನ್ನೆ ನಾನ್ ತೋರಿಸಿದಾಗ 530 ಇತ್ತು, 550 ವರೆಗೂ ಬಂದಿತ್ತು. ಅವಾಗ ಬಂದ್ರೆ ಜಸ್ಟ್ ಇದು ಇನ್ನ ಡಾಲರ್ಸ್ ಕಡಿಮೆ ಆಗ್ತಾ ಇತ್ತು. ಅಂದ್ರೆ ಇದು ಡಾಲರ್ ರೇಟ್ ಜಾಸ್ತಿ ಆದ್ರೆ ಇಲ್ಲಿ ಹಾಕುವಂತ $250 ಇರುವಂತದ್ದು ನಾಳೆ ದಿನ 300 ಆಗುತ್ತೆ, 500 ಆಗುತ್ತೆ. ಅಂದ್ರೆ ಜಸ್ಟ್ ಇಷ್ಟಕ್ಕೇನೆ ಡೈರೆಕ್ಟ್ ಮಾಡ್ಲಿಕ್ಕೆ. ಈಗ ಇದು ಡಬಲ್ ಆದ್ರೆ, ಈಗ ನಾವ್ ಹೇಳ್ತಾ ಇರೋದು ಇದು $1000, $1100-200 ಹೋದ್ರೆ ಈ $250 ಹಾಕ್ಬೇಕಾಗಿರೋ ಜಾಗದಲ್ಲಿ ಅಮೌಂಟ್ ನಾವು $500 ಅಂದ್ರೆ 25,000 ಆಗೋದು 50,000 ಆಗುತ್ತೆ. ಅದೇ ನಾವ್ ಯಾವತ್ತೂ ಕೂಡ ಈಗ ಮಾರ್ಕೆಟ್ ಡೌನ್ ಇದೆ, ಈಗ ಆಕ್ಚುಲಿ 720 ಹೋಗುವಂತ 720 ರೀಚ್ ಆಗಿರುವಂತ ಒಂದು ಡಾಲರ್ ಕರೆನ್ಸಿದು ಇವಾಗ ಕಡಿಮೆ ಇರೋದ್ರಿಂದ ನಮ್ಗೆ 600 ಒಳಗಡೆ ಇರೋದ್ರಿಂದ ಅಪ್ಗ್ರೇಡ್ ಮಾಡೋರಿಗೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಓಕೆ, $250 ಅಂತ ಈಗ ನಾವು ಚೆಕ್ ಮಾಡ್ಕೊಂಡ್ವಿ. ಆ $250 ಫಂಡ್ ನ ಈ ವಾಲೆಟ್ ನ ರಿಸೀವ್ ಅಡ್ರೆಸ್ ಗೆ ನಾವು ತಗೊಂಡು ಬೇರೆಯವ್ರ ಹತ್ರ ಇಲ್ಲ ಇರೋರ ಹತ್ರ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರಿಗೆ ಫಂಡ್ ಕೊಡೋದ್ರ ಮುಖಾಂತರ ಫೋನ್ ಪೇ ಗೂಗಲ್ ಪೇ ನಲ್ಲಿ ಮಾಡೋದ್ರ ಮುಖಾಂತರ ತಗೊಬಹುದು. ಇಲ್ಲ ಸರ್ ನಾನು ಒಟ್ಟಿಗೆ ಟೈಟಾನು ಮಾಡ್ತೀನಿ ಅಂತ ಇವ್ರು ಅಂದ್ರೆ ಎಷ್ಟಾಗುತ್ತೆ 1.26 BNB. ಇಲ್ಲ ಸರ್ ಐಕಾನು ಮಾಡ್ತೀನಿ. ಓಕೆ ಡನ್, ಒಂದೇ ಸಲ ನೀವು ಎಲ್ಲ ರ್ಯಾಂಕ್ ಗಳನ್ನು ಕೂಡ ನೀವು ಮಾಡಬಹುದು. ರ್ಯಾಂಕ್ ಚಾನ್ಸಲರ್ ಕ್ರಿಯೇಟರ್ವರೆಗೂ ಕೂಡ ನೀವು ಮಾಡಬಹುದು. ಓಕೆ, ಅಂದ್ರೆ 107 BNB ಅಂತ ತೋರಿಸ್ತಾ ಇದೆ. ಓಕೆ, ಇದನ್ನ ನಾವು ಏನ್ ಮಾಡ್ಬೋದು, ಎಷ್ಟು ಬೇಕು ಅದನ್ನ ಮಾಡಿ ನಾವು ಅಪ್ಗ್ರೇಡ್ ಅಂತ ಕೊಟ್ರೆ ನೆಕ್ಸ್ಟ್ ಏನು ಕೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಪ್ಗ್ರೇಡ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಫಂಡ್ ಇಲ್ಲ, ಹಾಗಾಗಿ ಅದು ತಗೊಳಲ್ಲ. ಇದ್ರೆ ಏನಾಗುತ್ತೆ, ತಮ್ ಇಂಪ್ರೆಸ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಅದನ್ನ ನಾವು ಮಾಡ್ಬೇಕಾಗತ್ತೆ. ಓಕೆ, ಇದು ಅಪ್ಗ್ರೇಡ್ ಮಾಡೋದ್ರ ಬಗ್ಗೆ ನಾನು ನೋಡ್ತೀವಿ. ಮತ್ತೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೈ ಟೀಮ್ ಅಂತ ಇದೆ. ಓಕೆ, ಮೈ ಟೀಮ್ ಅಂತ ಇದೆ. ಇವರು 2 ID ರೆಫರೆನ್ಸ್ ಮಾಡಿದರೆ, 2 ಇನ್ಫ್ಲೂಯೆನ್ಸರ್ ಮಾಡಿದ್ದಾರೆ. 2 ಇನ್ಫ್ಲೂಯೆನ್ಸರ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ 2 ಇನ್ಫ್ಲೂಯೆನ್ಸರ್ ಮಾಡಿದ್ರು. ಇವ್ರಿಗೆ ಟೀಮ್ ಕನೆಕ್ಟ್ ಆಗಿದೆ, ಅದನ್ನ ಚೆಕ್ ಮಾಡೋಣ ಎಷ್ಟು ಡೆಪ್ತ್ ವರ್ಗು ಟೀಮ್ ಹೋಗಿದೆ ಅಂತ ಚೆಕ್ ಮಾಡೋದಾದ್ರೆ ಸ್ನೇಹಿತರೆ, ಇವ್ರು ಮಾಡಿರೋದು 2 ಇನ್ಫ್ಲೂಯೆನ್ಸರ್, ಯಾಕಂದ್ರೆ ಇನ್ಕಮ್ ಎಲಿಜಿಬಿಲಿಟಿ ಬೇಕಾಗಿರುವಂತದ್ದು. ಆದ್ರೆ ಇವ್ರಿಗೆ ಟೀಮು ಟ್ರೀ ಯಾವ ತರ ಹೋಗಿದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಟೀಮ್ ಚೆಕ್ ಮಾಡೋದಾದ್ರೆ ಇವ್ರಿಗೆ ಆಲ್ರೆಡಿ 68 ಟೀಮ್ ಬಂದಿದೆ. ಅವ್ರು 2 ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿರೋದು, ಆದ್ರೆ 68 ಪೀಪಲ್ಸ್ ಇವ್ರ ಟೀಮ್ ಅಲ್ಲಿ ಇದಾರೆ. ಇದನ್ನ ನಾವು ಟ್ರೀ ಅಲ್ಲಿ ಚೆಕ್ ಮಾಡ್ತಾ ಇದೀವಿ. ನೋಡಿ, ಇಂಪಾರ್ಟೆಂಟ್ ಮೈ ಡೈರೆಕ್ಟ್ ಅನ್ನುವಂಥದ್ದು ಇದು ಜಾಸ್ತಿ ಇರ್ಬೇಕು. ಆಕ್ಚುಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟಾದ್ರೂ ನೀವು ಮಾಡ್ಬೇಕಾಗುತ್ತೆ. ಅದನ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಮೈ ಟೀಮ್ ಅನ್ನೋದ್ರಲ್ಲಿ ಡೈರೆಕ್ಟ್ ರೆಫರೆನ್ಸ್ ಗಳು ಕಾಣಿಸುತ್ತೆ. ಅದ್ರ ಜೊತೆಗೆ ಕಮ್ಯುನಿಟಿ ಇನ್ಫಾರ್ಮೇಶನ್ ಅಂತ ಏನಿದೆಯಲ್ಲ, ಸಾರಿ, ಇದರಲ್ಲಿ ನಿಮ್ಗೆ ಇವ್ರಿಗೆಲ್ಲ ಆಲ್ರೆಡಿ ಫಿಲ್ ಆಗಿ ಹೋಗಿದೆ. ಎಲ್ಲ ಟೀಮ್ ಆಲ್ರೆಡಿ ಫಿಲ್ ಆಗಿ ಹೋಗಿರುವಂತದ್ದು, ಸಾಕಷ್ಟು ಟೀಮ್ಗಳು ಇವ್ರಿಗೆ ಇರುವಂತದ್ದು. ಇಲ್ಲಿ ಇವರ ಒಂದು ಟೀಮ್ ಅಲ್ಲಿ ಟೋಟಲ್ ಟೀಮ್ ಅಲ್ಲಿ ಏನ್ ಬರ್ತಾ ಇದೆ ಜಿನಾಲಜಿಗಳು, ಅದು ಇವರೇ ಮಾಡಿರ್ಬೇಕಂತ ಇಲ್ಲ. ಇವ್ರು ಆಲ್ರೆಡಿ ಇವ್ರ ಟೀಮ್ ಅಲ್ಲಿ ನೋಡಿ ಇದೆಲ್ಲ ಫಿಲ್ ಆಗಿ ಹೋಗಿದೆ. ಅದ್ರ ಜೊತೆಗೆ ಈ ಟ್ರೀಯನ್ನ ಚೆಕ್ ಮಾಡುವಂತದ್ದು. ಓಕೆ, 68 ಇವ್ರು ಮಾಡಿರೋದು 2 ಸ್ಪಾನ್ಸರ್. ಇವ್ರಿಗೆ ಇಷ್ಟೊಂದು ಟೀಮ್ ಕನೆಕ್ಟ್ ಆಗಿದೆಯಲ್ಲ, ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ನೋಡಿ, ನಾವ್ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಯಾವ ID ಯಾವ ರ್ಯಾಂಕ್ ಇದೆ, ಇಲ್ಲಿ ಬ್ಯಾಕ್ ಅಂತ ಪ್ರೆಸ್ ಮಾಡಿದ್ರೆ ಅವ್ರು ಮತ್ತೆ ಪ್ರೀವಿಯಸ್ ಹೋಗ್ತಾರೆ. ಓಕೆ, ಇದನ್ನ ಟ್ರೀ ಮುಖಾಂತರನು ಕೂಡ ನಾವು ಚೆಕ್ ಮಾಡ್ಬೋದು. ಮತ್ತೆ ಕಮ್ಯುನಿಟಿ ಇನ್ಫಾರ್ಮೇಶನ್, ಕಮ್ಯುನಿಟಿ ಟ್ರೀ ಆದ್ಮೇಲೆ ಕಮ್ಯುನಿಟಿ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ, ಇದು ನಮ್ಗೆ 69% ಏನು ಲೆವೆಲ್ ಅಪ್ಗ್ರೇಡ್ ಬೋನಸ್ ಅಂತ ಇದೆಯಲ್ಲ ನೋಡಿ. ಫಸ್ಟ್ ಲೆವೆಲ್ ಅಲ್ಲಿ ಆಲ್ರೆಡಿ ಇವ್ರು ಇಂಟ್ರೊಡ್ಯೂಸ್ ಮಾಡಿರೋರು ಬಿಗಿನರ್ ಇದಾರೆ. ಆದ್ರೆ ಇಲ್ಲಿ ಅಂಬಾಸಿಡರ್ ಹೇಗ್ ತೋರಿಸ್ತಾ ಇದೆ ಅಂದ್ರೆ ನೋಡಿ, ಮೈ ಟೀಮ್ ಅಲ್ಲಿ 2 ಬಿಗಿನರ್ ಇದಾರೆ, ಸಾರಿ ಇನ್ಫ್ಲೂಯೆನ್ಸರ್.
2ನೇ ರ್ಯಾಂಕ್ ಅಲ್ಲಿ ಇದಾರೆ. ಆದ್ರೆ ಇವ್ರಿಗೆ ಅದೇ ನಾನು ಕಮ್ಯುನಿಟಿ ಇನ್ಫಾರ್ಮೇಶನ್ ಹೋದ್ರೆ ಅಂದ್ರೆ ಇದು ಡೈರೆಕ್ಟ್ ಆಗಿ ನಾವ್ ಏನ್ 21% ರೆಕರಿಂಗ್ ಲೆವೆಲ್ ಬೋನಸ್ ಅಂತ ಹೇಳ್ತೀವಲ್ಲ, ಡೈರೆಕ್ಟ್ ಆಗಿ 10% ಪ್ಲಸ್ 21% ಕನೆಕ್ಟ್ ಆಗುವಂತದ್ದು ಮೈ ಟೀಮ್ ಅನ್ನುವಂತದ್ರಲ್ಲಿ, ಅಂದ್ರೆ ನಾವು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದ್ರಲ್ಲಿ ನಾವ್ ಇಲ್ಲ ಅಂದ್ರೂ ನಮ್ಮ ಅಪ್ಲೈನ್ ಕಡೆಯಿಂದ ಆಟೋ ಪ್ಲೇಸ್ಮೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ನೆಟ್ವರ್ಕರ್ ಬಂದ್ರು ಕೂಡ ನಾವು ಭಯ ಪಡೋ ಟೆನ್ಷನ್ ತಗೊಳ್ಳೋಂತದ್ದಿಲ್ಲ. ಅವ್ರ ಏನ್ ಹೇಳ್ತಾರೆ, ಸರ್ ಒಂದ್ ಕಡೆ ನಾನ್ ಮಾಡ್ಕೊಂಡು ಹೋಗ್ತೀನಿ, ಒಂದ್ ಕಡೆ ಪವರ್ ಲೈನ್ ಕೊಟ್ಬಿಡಿ ಅಂತ. ಅದ್ ಯಾವ್ದು ಟೆನ್ಷನ್ನೇ ಇಲ್ಲ. ಜಸ್ಟ್ ರೆಫರಲ್ ಕೋಡ್ ಹಾಕಿ ಸೀನಿಯಾರಿಟಿ ತಗೊಳ್ರಿ, ನೆಕ್ಸ್ಟ್ ನಾವ್ ಮಾಡುವಂತದ್ದು ಎಲ್ ಪ್ಲೇಸ್ ಆಗುತ್ತೆ ಅನ್ನೋದನ್ನ ಸಿಸ್ಟಮ್ ಡಿಸೈಡ್ ಮಾಡುತ್ತೆ. ಹಾಗಾಗಿ ನಮ್ಗೆ ಯಾವ ಲೀಡರ್ಸ್ ಗಳಿಗೂ ಇದೆಲ್ಲ ಪವರ್ ಲೈನ್, ಆ ಲೈನ್, ಈ ಲೈನ್ ಟೆನ್ಷನ್ ಏನಿಲ್ಲ, ಆಟೋಮೆಟಿಕ್ ಆಗಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ನೋಡಿ, ಇವರು ಫಸ್ಟ್ ಐಡಿ ಹಾಕ್ಬಿಟ್ರು, ಟೀಮ್ ಫಿಲ್ ಆಯ್ತು, ಇನ್ಕಮ್ ಎಲ್ಲ ಸುಮಾರು ಲಾಸ್ ಆಯ್ತು. ಯಾಕೆ ಲಾಸ್ ಆಯ್ತು ಅಂದ್ರೆ 2 ಇನ್ಫ್ಲೂಯೆನ್ಸರ್ ನೇ ಕ್ರಿಯೇಟ್ ಮಾಡಿಲ್ಲ, ಹಾಗಾಗಿ ಅವ್ರಿಗೆ ತುಂಬಾ ಇನ್ಕಮ್ ಲಾಸ್ ಆಗಿದೆ. ಅದೇ ಅವ್ರಿಗೆ ಅರ್ಥ ಆದ್ಮೇಲೆ, ನಮ್ಗೆ ಅವ್ರಿಗೆ ಸಿಸ್ಟಮ್ ಅರ್ಥ ಆದ್ಮೇಲೆ ಐಡಿ ಮಾಡಿ ಬಿಟ್ಟಿದ್ರು, ಆಮೇಲೆ ಚಾಂಪಿಯನ್ ಮಾಡ್ಕೊಂಡ್ರು, ಫಸ್ಟ್ ಇನ್ಫ್ಲೂಯೆನ್ಸರ್ 2 ಕ್ರಿಯೇಟ್ ಮಾಡಿದ್ರು. ಆದ್ರೆ 2 ಐಡಿನೂ ಫಸ್ಟ್ ಲೆವೆಲ್ ಇರಲ್ಲ, ಚೆಕ್ ನೋಡ್ಕೊಳ್ಳಿ. ಹೀಗಾಗಿ 6215011593 ಈ ಐಡಿ 2 ಕೂಡ ಇದ್ರ ಫಸ್ಟ್ ಲೆವೆಲ್ ಅಲ್ಲಿ ಸಿಗಲ್ಲ. ಇದು ಮೈ ಟೀಮ್ ಫಸ್ಟ್ ಲೆವೆಲ್ ಅಲ್ಲಿ ಸಿಕ್ಕಿದೆ. ಈ ಕಮ್ಯುನಿಟಿ ಈ ಟ್ರೀ ಅಲ್ಲೂ ಸಿಗುತ್ತೆ. ಇದು ಟ್ರೀ ಅಲ್ಲಿ ಯಾವಾಗ ಸಿಗುತ್ತೆ ಅಂದ್ರೆ, ಸಾರಿ, ಇದ್ರಲ್ಲಿ ಕಮ್ಯುನಿಟಿ ಇನ್ಫಾರ್ಮೇಶನ್ ಅಲ್ಲಿ ಸಿಗಲ್ಲ. ಇದು ಬೇರೆ ನಂಬರ್ ಇದೆ ನೋಡಿ. ಯಾಕೆ ಅಂದ್ರೆ ಇವ್ರು ಕೆಳಗಡೆ ಟೀಮ್ ಎಲ್ಲ ಕನೆಕ್ಟ್ ಆದ್ಮೇಲೆ ಇವ್ರು ಇಂಟ್ರೊಡ್ಯೂಸೇ ಮಾಡಿಲ್ಲ ಅಂದ್ರು 50 ಜನ ಟೀಮ್ ಹೊರಟೋಗಿದೆ, ಒಂದ್ 20 ಜನ 30 ಜನ ಹೋದ್ಮೇಲೆ ಇವ್ರು ಈ ಐಡಿಯನ್ನ ಅಪ್ಗ್ರೇಡ್ ಮಾಡೋದಿರ್ಬೋದು, ಮತ್ತೆ ಇವ್ರು 2 ಡೈರೆಕ್ಟ್ ನ ಮಾಡೋದಿರ್ಬೋದು, ಅದೆಲ್ಲ ಆಮೇಲೆ ಮಾಡಿರೋದ್ರಿಂದ ಇವ್ರು ತುಂಬಾ ಇನ್ಕಮ್ ಲಾಸ್ ಅಂತ ತೋರ್ಸಿದ್ಮೇಲೆ ಮತ್ತೆ ಇವ್ರು ಮತ್ತೆ ಆಮೇಲೆ ಚಾಂಪಿಯನ್ ಎಲ್ಲ ಏನೇ ಮಾಡಿದ್ರು ಡೈರೆಕ್ಟರ್ ಗೆ ತಗೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ 2 ಇನ್ಫ್ಲೂಯೆನ್ಸರ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಲಾಸ್ ಆಗ್ತಾ ಇತ್ತು. ಎಲ್ಲವೂ ಕೂಡ ಅದ್ರ ಲಾಸ್ ಆಗಿರೋದು ರಿಕವರ್ ಆಗ. ಈಗ ಇವ್ರಿಗೆ ಸೆಕೆಂಡ್ ಲೆವೆಲ್ ಓಪನ್ ಮಾಡ್ತಾ ಇದೀನಿ. ಇವ್ರು ಇಂಟ್ರೊಡ್ಯೂಸ್ ಮಾಡಿರೋದು 2 ಮಾತ್ರ. ಸೆಕೆಂಡ್ ಲೆವೆಲ್ ಅಲ್ಲಿ 4 ಫಿಲ್ ಆಗುತ್ತೆ ಆಟೋಮೆಟಿಕ್ ಆಗಿ, ಅದು ಫಿಲ್ ಆಗ್ಬಿಟ್ಟಿದೆ. ಸೆಕೆಂಡ್ ಲೆವೆಲ್ ಇನ್ಕಮ್ ಬರುತ್ತೆ ಇಷ್ಟು ಜನರಿಂದ. ಥರ್ಡ್ ಲೆವೆಲ್ ಅಲ್ಲಿ ಅವ್ರಿಗೆ ಥರ್ಡ್ ಲೆವೆಲ್ ಫಿಲ್ ಆಗಿದೆ, 8 ಬೇಕು, 8 ಫಿಲ್ ಆಗೋಗಿದೆ ಸ್ಟ್ರಕ್ಚರ್ ಅಲ್ಲಿ. ಇವ್ರು ಯಾವಾಗ ಅಚೀವರ್ ಆಗ್ತಾರೆ ಥರ್ಡ್ ಲೆವೆಲ್ ಅಲ್ಲಿ ಅಂದ್ರೆ, ಫಸ್ಟ್ ರ್ಯಾಂಕ್ ಇಲ್ಲಿ 15 ರ್ಯಾಂಕ್ ಇದೆ, 15 ಇದು ಅರ್ಥ ಮಾಡ್ಕೊಳ್ಳಿ. ಈ ಲೆವೆಲ್ ಗಳು ನಮ್ಗೆ ಯಾರಿಗೆಲ್ಲ ಫಿಲ್ ಆಗಿದೆ ಅವ್ರಗಳಿಗೆ 15 ಲೆವೆಲ್ ಏನಿದೆ ಸ್ನೇಹಿತರೆ, ಈ ಲೆವೆಲ್ ಗಳು ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ಫಿಲ್ ಆಗ್ಬೇಕು. ಮೊದಲನೇ ಕಂಡೀಷನ್ ನಾವು ಫಸ್ಟ್ ಆ ರ್ಯಾಂಕ್ ಅಪ್ಗ್ರೇಡ್ ಆಗಿರ್ಬೇಕು. ಇವ್ರಿಗೆ 3ನೇ ಲೆವೆಲ್ ಕ್ರಾಸ್ ಆಗಿರೋದ್ರಿಂದ ಇಲ್ಲಿ ಅಂಬಾಸಿಡರ್ ಆಲ್ರೆಡಿ 2 ಇನ್ಕಮ್ ಬಂದಿದೆ. ಪೈನಿಯರ್, ಮೆಂಟರ್, ಟೈಟಾನ್ ಎಲ್ರು ನೋಡ್ರಿ. ಟೈಟಾನ್ ಅಂತ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವರು 2 ಇನ್ಫ್ಲೂಯೆನ್ಸರ್ ಮಾಡಿದ್ ಲೇಟ್, ಟೈಟಾನ್ ರ್ಯಾಂಕ್ ಹೋಲ್ಡರ್ ಆಗಿದ್ದಾರೆ ಇವರು. ಅಂದ್ರೆ ಇವ್ರು ಅಂಡರ್ ಅಲ್ಲಿ ಟೀಮ್ ಅಲ್ಲಿ ಅಂಬಾಸಿಡರ್, ಪೈನಿಯರ್, ಮೆಂಟರ್ ಅಂದ್ರೆ 9ನೇ ರ್ಯಾಂಕ್ ವರ್ಗೂ ಕೂಡ ಇವ್ರು ಟೀಮ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ, ಇವ್ರಿಗೆ ಸ್ಪಿಲ್ ಆಗಿ ಬಂದಿರೋದು ಇವ್ರ ಅಪ್ಲೈನ್ ಲೀಡರ್ ಕಡೆಯಿಂದ ಇವ್ರು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವ್ರು ಟೈಟಾನ್ ಆಗಿಲ್ಲ, ಇದು ಸ್ಪಿಲ್ ಅಲ್ಲಿ ಆಟೋ ಸ್ಪಿಲ್ ಅಲ್ಲಿ ಬಂದಿರೋದ್ರಿಂದ, ಆಟೋ ಪ್ಲೇಸ್ಮೆಂಟ್ ಆಗಿರೋದ್ರಿಂದ 69% ಅನ್ನುವಂಥದ್ದು ಇವ್ರಿಗೆ ಇಲ್ಲಿ ಅಚೀವರ್ ಮಾತ್ರ ಸಿಕ್ಕಿದೆ. 4ನೇ ಲೆವೆಲ್ ಅಲ್ಲಿ ಅಂಬಾಸಿಡರ್ದು ಇನ್ಕಮ್ ಬರುತ್ತೆ. 16 ಜನ ಫಿಲ್ ಆಗ್ಬೇಕು, ಆಲ್ರೆಡಿ 15 ಆಗೋಗಿದೆ. ಇನ್ನೊಂದು ಆಯ್ತು ಅಂತ ಹೇಳಿದ್ರೆ ಇವ್ರು ಯಾವಾಗೆಲ್ಲ ಅಂಬಾಸಿಡರ್ ಮಾಡ್ಕೊಳ್ತಾರೆ ಇಷ್ಟು ಜನ, ಇಷ್ಟು ಇನ್ಕಮ್ ಇವ್ರಿಗೆ ಬರುತ್ತೆ. 5ನೇದು ಪೈನಿಯರ್ ರ್ಯಾಂಕ್ ಗೆ ಇಲ್ಲಿ 2, 4, 8, 16, 32 ಬೇಕು, 13 ಫಿಲ್ ಆಗಿದೆ. ಅದೇ ತರ ಇವ್ರಿಗೆ ಎಷ್ಟು ಐಡಿ ಓಪನ್ ಆಗಿದೆ ಅಂದ್ರೆ 6th ಲೆವೆಲ್ ಓಪನ್ ಆಗಿದೆ. ಓಕೆ, 6th ಲೆವೆಲ್, 7th ಲೆವೆಲ್, ಈಗ 7th ಲೆವೆಲ್ ಓಪನ್ ಆಗಿದೆ, 7th ಲೆವೆಲ್ ಅಪ್ಗ್ರೇಡ್ ಆಗಿದ್ದಾರೆ. 8th ಲೆವೆಲ್ ಓಪನ್ ಆಗಿದೆಯಾ? ಎಸ್. 8th ಲೆವೆಲ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಇವ್ರು ಯಾವಾಗ ಡೈರೆಕ್ಟರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊಳಗಡೆ ಇವರು 8th ಲೆವೆಲ್ ಅಪ್ಗ್ರೇಡ್ ಮಾಡ್ಬೇಕು. 9th ಲೆವೆಲ್ ಓಪನ್ ಆಗಿದೆ, 10th ಲೆವೆಲ್ ಇನ್ನ ಇಲ್ಲ. 9th ಲೆವೆಲ್ ವರ್ಗೂ ಇವರು ಟೈಟಾನ್ ವರ್ಗೂ ಮಾಡ್ಕೊಂಡು ರೆಡಿ ಇರ್ಬೇಕು. ಮತ್ತು ಈ 9th ಲೆವೆಲ್ ಅಲ್ಲಿ ಏನು ಐಡಿಸ್ ಬರುತ್ತೆ, ಫಸ್ಟ್ ಫಾರ್ಮುಲಾ ಬಂದು ಈ ಪ್ಲೇಸ್ಮೆಂಟ್ ಫಿಲ್ ಆಗ್ಬೇಕು. ಅವ್ರು ಯಾವ ಪ್ಯಾಕೇಜ್ ಅಲ್ಲಿ ಆದ್ರೂ ಬರ್ಲಿ, ಅದಾದ ನಂತರ ಅಪ್ಗ್ರೇಡ್ ಮಾಡಿಸ್ತಾ ಹೋಗ್ಬೇಕು. ಇದು ಕಮ್ಯುನಿಟಿ ಇನ್ಫಾರ್ಮೇಶನ್. ಮತ್ತೆ ರಾಯಲ್ಟಿ ಅಂಡ್ ರಿವಾರ್ಡ್ಸ್ ಅಂತ ಹೇಳಿದ್ರೆ, ಇದು ನಮ್ಗೆ ಇಲ್ಲಿ ಕಾಣಿಸುವಂತದ್ದು ರಾಯಲ್ಟಿ ರಿವಾರ್ಡ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಟೋಟಲ್ 10ನೇ ರ್ಯಾಂಕ್ ನ ರೀಚ್ ಮಾಡಿದಾಗ ಪ್ರತಿದಿನ ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ಬೇಕು. ಅಂದ್ರೆ ಐಕಾನ್ ರ್ಯಾಂಕ್ ನ ರೀಚ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ಅಲ್ಲಿ ಏನ್ ಇನ್ಕಮ್ ಬರುತ್ತೆ ಅದನ್ನ ಶೋ ಮಾಡ್ಲಿಕ್ಕೆ ಅವ್ರಿಗೆ ನಾವು ರಾಯಲ್ಟಿ ಇನ್ಕಮ್, ನಾವೇನು ಇವಾಗ ಪ್ಯಾಕೇಜ್ ಯಾರು ಇಲ್ಲ ಟೀಮ್, ನಾನು ಅಷ್ಟೇ ಬಂದಿದ್ದೀನಿ, ಅದಕ್ಕೆ 2 ಇನ್ಫ್ಲೂಯೆನ್ಸರ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಐಕಾನ್ ರ್ಯಾಂಕ್ 2,08,000 ಅವ್ರಿಗೆ ಇವಾಗ ಅಟ್ರಾಸ್ಮೆಂಟ್ ಇದೆ. ಅದನ್ನ ನಮ್ 4,16,000 ಬರೋವರೆಗೂ ಕೂಡ ಈ ಸಿಸ್ಟಮ್ ಇಂದ
ಏನು ನಮ್ಮ ರಾಯಲ್ಟಿಗೆ ಫಿಕ್ಸ್ ಆಗಿದೆ ಅಮೌಂಟ್ ಅದನ್ನ ತಗೊಬೋದು. ಓಕೆ, ನಾನು ಇವಾಗ ಇಲ್ಲಿ ಹೇಳಿದೆ ಇವ್ರಿಗೆ ಲಾಸ್ ಆಗಿರೋದು ತೋರಿಸುತ್ತೆ ನೋಡಿ. ನೆಕ್ಸ್ಟ್ ಹಾಗೇನೆ ತೋರಿಸ್ತೀನಿ, 1 ಸೆಕೆಂಡ್. ಇಲ್ಲಿ 0.1362 BNB ಲಾಸ್ ಆಗಿದೆ. ಇದನ್ನ ಕಾಪಿ ಮಾಡಿ ಇದರಲ್ಲಿ ಎಷ್ಟು ಅಂತ ನಾವು ಗೂಗಲ್ ಅಲ್ಲಿ ಆಲ್ರೆಡಿ ಫೋಲ್ಡರ್ ಓಪನ್ ಮಾಡಿದ್ವಲ್ಲ, ಇದನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದೀವಿ ಎಷ್ಟು ಲಾಸ್ ಆಗಿದೆ ಅಂತ. ಅವ್ರಿಗೆ ಮಾಡಿದರೆ ಚಾಂಪಿಯನ್, ಆದ್ರೆ ಲೇಟ್ ಆಗಿ ಮಾಡಿದ್ದಾರೆ. ಓಕೆನಾ? ಅಂದ್ರೆ ಸುಮಾರು $81 ಅಂದ್ರೆ ಅಲ್ಲ ಅಪ್ರಾಕ್ಸಿಮೇಟ್ 81 ಅಂತ ಹೇಳಿದ್ರೆ ಒಂದು 7,000 ಲಾಸ್ ಆಗಿದೆ ಅವ್ರಿಗೆ. ಅಂದ್ರೆ ಆ ಚಾಂಪಿಯನ್ಗೆ ಅಪ್ಗ್ರೇಡ್ ಆಗಿದ್ದಾರೆ, ಆದ್ರೆ ಅದನ್ನ 2 ಇನ್ಫ್ಲೂಯೆನ್ಸರ್ ಮಾಡಿಲ್ಲ. ತುಂಬಾ ಇನ್ಕಮ್ ಗಳು ಇವ್ರಿಗೆ ಆಲ್ರೆಡಿ ಲಾಸ್ ಆಗಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದೀರ ಸ್ಕ್ರೀನ್ ಅಲ್ಲಿ ನೋಡಿ. ಇವ್ರಿಗೆ ಇನ್ಕಮ್ ಎಷ್ಟು ಲಾಸ್ ಆಗಿದೆ, ಅಪ್ಗ್ರೇಡ್ ಬೋನಸ್ ಗಳು ಲಾಸ್ ಆಗಿದೆ. ಯೋಚನೆ ಮಾಡಿ ಸ್ನೇಹಿತರೆ. ಯಾಕೆ ಅಂದ್ರೆ ತುಂಬಾ ಜನ ಇವತ್ತು ಬ್ಲಾಕ್ ಚೈನ್ ಬಗ್ಗೆ ನಾನು 3 ಕ್ವಶನ್ ಕೇಳಿದೆ. ಒಂದು, ಬ್ಲಾಕ್ ಚೈನ್ ಅಲ್ಲಿ ಆಕ್ಟಿವೇಶನ್ ಮಾಡೋದು ತುಂಬಾ ಬೇಸಿಕ್ಸ್, ಇದು ತುಂಬಾ ಇಂಟರ್ನಲ್ ಟೆಕ್ನಾಲಜಿ ಏನಿಲ್ಲ, ತುಂಬಾ ಮಾಸ್ಟರ್ ರಾಕೆಟ್ ಸೈನ್ಸ್ ಏನಿಲ್ಲ. ತಿಳ್ಕೊಂಡಿಲ್ಲ ಅಂದ್ರೆ ಈ ಲಾಸ್ ಆಗಿದ್ದು ಸಿಸ್ಟಮ್ ಒಳಗಡೆ ಹೋಯ್ತು ಅಂದ್ರೆ ನಾವು ರಿವರ್ಸ್ ಮಾಡಿ ತಗೊಳಕ್ ಆಗಲ್ಲ. ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ನಮ್ದು ಮಿಸ್ ಆಯ್ತು ಅಂತ ಹೇಳಿದ್ರೆ ಫೋನ್ ಪೇ ನಲ್ಲ ಗೂಗಲ್ ಪೇ ಸಿಗಲ್ಲ, ಆದ್ರೂ ಅದ್ರಲ್ಲಿ ಟ್ರೈ ಮಾಡಿ ತಗೊಂಡ್ಬಿಡ್ಬೋದು ವಾಪಸ್, ಬ್ಯಾಂಕ್ ಅಲ್ಲಿ ತಗೊಂಬೋದು. ಆದ್ರೆ ಈ ಬ್ಲಾಕ್ ಚೈನ್ ಅಲ್ಲಿ ಲಾಸ್ ಆಗಿದ್ದು ಮತ್ತೆ ನಿಮ್ಗೆ ಯಾವ್ದೇ ಇನ್ಕಮ್ ಗಳು ಬರಲ್ಲ. ಅಪ್ಗ್ರೇಡಿಂಗ್ ಬೋನಸ್ ನೋಡಿ, ಎಷ್ಟು ಅಪ್ಗ್ರೇಡಿಂಗ್ ಬೋನಸ್ ಇದೆ ಅಂತ ಸುಮ್ನೆ ತೋರಿಸ್ತಾ ಹೋಗ್ತೀನಿ ನೋಡಿ. ಎಷ್ಟು BNB ನೋಡಿ ಅವ್ರದ್ದು, ಎಷ್ಟು BNB, ಎಷ್ಟು BNB, ಎಷ್ಟು BNB, ಎಷ್ಟು ಲಾಸ್ ಆಗಿದೆ. ಅದಾದ್ಮೇಲೆ ಅವ್ರಿಗೆ ಬೋನಸ್ ಮತ್ತೊಂದು ಇನ್ನೊಂದೆಲ್ಲ ಆಮೇಲೆ ಸ್ವಲ್ಪ ಲಾಸ್ ಕಂಟ್ರೋಲ್ ಆಯ್ತು, ಅರ್ಥ ಮಾಡ್ಕೊಂಡ್ರು ನೋಡಿ ಇಲ್ಲಿ ಎಷ್ಟು ಇನ್ಕಮ್ ಬಂದಿದೆ, ಮತ್ತೆ ಬಂದಿದೆ. ಈ ತರ ನೀವುಗಳು ಫಸ್ಟೇ ಒಂದು ಎಷ್ಟಾಗುತ್ತೆ ಅಷ್ಟು ಟಾಪ್ ಲೆವೆಲ್ ಅಲ್ಲಿ ಅಪ್ಗ್ರೇಡ್ ಮಾಡಿ ಕುತ್ಕೊಬೇಕು. ಟೀಮ್ ಅವ್ರಿಗೂ ಅದನ್ನ ಅರ್ಥ ಮಾಡಿಸ್ಬೇಕು. ಮಿನಿಮಮ್ 2 ಇನ್ಫ್ಲೂಯೆನ್ಸರ್ ಮಾಡ್ಬಿಟ್ಟು. ಓಕೆ, ಅದ್ರ ಜೊತೆಗೆ ಸಮಯ ಇಲ್ಲ. ಇವಾಗ ಏನ್ ತೋರಿಸಿದೀನಿ, ಇದು ಒಂದು ವಾಲೆಟ್ ಒಂದು ಇದನ್ನ ಆಲ್ರೆಡಿ ಅವ್ರಿಗೆ ಅರ್ನಿಂಗ್ ಕೂಡ ಆಗಿದೆ. ಜೊತೆಗೆ ನಾನು ಇವಾಗ ಓಪನ್ ಮಾಡ್ತಾ ಇದೀನಿ ನಮ್ಮೊಂದು APK ಆಪ್. ಈ APK ಆಪ್ ನ ನಿಮ್ಮ ಅಪ್ಲೈ ಲೀಡರ್ಸ್ ಗಳು ಯಾರಿದ್ದಾರೆ ಅವ್ರ ಹತ್ರ ಎಲ್ರಿಗೂ ಕಳ್ಸಿಕೊಟ್ಟಿದೀವಿ. ಅವ್ರೆಲ್ಲರ ಹತ್ರ APK ಒಂದು ಅಪ್ಲೈ ಇದ್ರದ್ದು ಆಪ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾವು ಅದೇ ಐಡಿಯನ್ನ ನಾವ್ ಇಲ್ಲಿ ಓಪನ್ ಮಾಡಿ ನೋಡೋದಾದ್ರೆ ಸ್ನೇಹಿತರೆ, APK ಆಪ್ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳಿದೆ ಇದನ್ನ ಅಗ್ರಿ ಕೊಡ್ತಾ ಇದೀನಿ. 7,35,099 ಜನ ಇವಾಗ ಆಲ್ರೆಡಿ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗಿದ್ದಾರೆ. ಓಕೆ, 7,35,000 ಪೀಪಲ್ಸ್ 7,35,099 ಪೀಪಲ್ ಇದರಲ್ಲಿ ಆಡ್ ಆಗಿದ್ದಾರೆ. ಇದ್ರಲ್ಲೂ ಕೂಡ ಅಷ್ಟೇನೆ, ನಾವ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಕಾಪಿ ಮಾಡ್ಕೊಳಕ್ ಆಗಲ್ಲ APK ಆಪ್ ಅಲ್ಲಿ, ಯಾಕಂದ್ರೆ ಡಿಸೆಂಟ್ರಲೈಸ್ಡ್ ಆಪ್ ಇದು, ಸ್ವಲ್ಪ ಹೈ ಸೆಕ್ಯೂರ್ ಇರುತ್ತೆ ಇದರಲ್ಲಿ. ಇದು ಯಾವುದೇ ಆಂಡ್ರಾಯ್ಡ್ ಗಳಿಗೆ, ಎಲ್ಲ ಆಂಡ್ರಾಯ್ಡ್ ಗಳಿಗೆ ಸಪೋರ್ಟ್ ಆಗುವಂತ ಆಪ್ ಇದು. ಆಪಲ್ ವರ್ಷನ್ iOS ಏನಿದೆ ಆಪಲ್ ಫೋನ್ ಗಳಿಗೆ ಇದು ವರ್ಕ್ ಆಗಲ್ಲ. ಅವ್ರಿಗೆ ಇದನ್ನ ಹೇಳಕ್ಕೆ ಹೋಗ್ಬೇಡಿ ಸದ್ಯಕ್ಕೆ, ಯಾಕೆಂದ್ರೆ ಆಪಲ್ ವರ್ಷನ್ಗೆ ಐಫೋನ್ಗೆ ಇದನ್ನ ಅವರು ಡೆವಲಪ್ ಮಾಡ್ತಾ ಇದಾರೆ. ಅದನ್ನ ಟೈಮ್ ತಗೊಳುತ್ತೆ, ರೆಡಿ ಆದ್ಮೇಲೆ ಹೇಳೋಣ. ಯಾಕಂದ್ರೆ ನಮ್ಮ ಹತ್ರ ಇಲ್ದೇ ಇರೋದನ್ನ ಹೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅದು ಹೇಳೋದ್ ಬೇಡ. ನೀವು ಆಲ್ರೆಡಿ ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡುವಂತವ್ರು ನೋಡಿ, ಇಲ್ಲೆಲ್ಲ ಕ್ಲಿಯರ್ ಆಗಿದೆ ಎಷ್ಟು ಕಮ್ಯುನಿಟಿ ಸೈಜು, ಡೈರೆಕ್ಟ್ ರೆಫರಲ್, ಏನೇನ್ ಅರ್ನ್ ಮಾಡಿದ್ದಾರೆ. ಫಸ್ಟ್ ಮೇನ್ ಆಗಿ ನೀವೆಲ್ಲರೂ ಕೂಡ ಈ ರ್ಯಾಂಕ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಬಾಯ್ ಮಾಡ್ಬೇಕಾಗುತ್ತೆ ನೋಡಿ. ಇವ್ರಿಗೆ ಏನ್ ಹೇಳಿದ್ನಲ್ಲ, ಲಾಸ್ಟ್ ಎಲ್ಲ ಅಪ್ಗ್ರೇಡ್ ಬೋನಸ್ ಸ್ನೇಹಿತರೆ ನೋಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಳ್ಳಿ ದಯವಿಟ್ಟು, ಸ್ವಲ್ಪ ಒಂದ್ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಎಲ್ರು ಕೂಡ. ನಾನು ಸ್ಕ್ರೀನ್ ಶಾಟ್ ತಗೊಳ್ತಾ ಇದ್ದೀನಿ. ಯಾಕೆ ಲಾಸ್ಟ್ ಅಂತ ಆಗುತ್ತೆ ಅಂದ್ರೆ ಅವ್ರದ್ದೇನ್ ಮಿಸ್ಟೇಕ್ ಏನಿಲ್ಲ, ಆಮೇಲೆ ಅಪ್ಗ್ರೇಡ್ ಆಗಿದ್ರೆ ಇನ್ಕಮ್ ತಗೊಂಡಿದ್ದಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಅವ್ರುಗಳು ಅವತ್ತಿನ ಒಂದು ಮುಂಜಾಗ್ರತಾ ಕ್ರಮವಾಗಿ ತಗೊಂಡಿಲ್ಲ ಅನ್ನೋದಕ್ಕೋಸ್ಕರ. ಇಲ್ಲೂ ಕೂಡ ಡ್ಯಾಶ್ ಬೋರ್ಡ್ ಆದ್ಮೇಲೆ ಮೈ ಟೀಮ್ ಅಂತ ಇರುತ್ತೆ, ಇಲ್ಲೂ ಡೈರೆಕ್ಟ್ ಟೀಮ್ ಏನಿದೆ ತೋರಿಸುತ್ತೆ, ಇಲ್ಲಿ ಟ್ರೀ ಸ್ಟ್ರಕ್ಚರ್ ನ ತೋರಿಸುತ್ತೆ. ಇಲ್ಲಿ ಸರ್ಚ್ ಅಲ್ಲಿ ಕೊಟ್ಬಿಟ್ಟು ನಾವ್ ಯಾವ್ದಾದ್ರು ID ನಂಬರ್ ನ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಇದನ್ನ ನಾವು ಸರ್ಚ್ ಮಾಡ್ಬೇಕಂದ್ರೆ ನಮ್ ಟೀಮ್ ಅವ್ರದಿದ್ರೆ ಇಲ್ಲಿ ನಮ್ಮ ಅಸೋಸಿಯೇಟ್ ಪಾರ್ಟ್ನರ್ ಯಾವ್ದೇ ಅಪ್ಲೈ ಲೀಡರ್ ಗಳ್ ಬರಲ್ಲ. ಇದ್ರಲ್ಲಿ ನಮ್ಮ ಡೌನ್ ಲೈನ್ಸ್ ಅಂತ ಏನ್ ಕರೀತಾರೆ, ಈಸಿಯಾಗಿ ಅರ್ಥ
ಮಾಡಿಸ್ಲಿಕ್ಕೆ ನಮ್ಮ ಅಸೋಸಿಯೇಟ್ ಪಾರ್ಟ್ನರ್ಸ್ ಅಂತಾರೆ, ಅವರ ಐಡಿ ನಂಬರ್ ನಾವಿಲ್ಲಿ ಮೆನ್ಷನ್ ಮಾಡಿ ಕೂಡ ನಾವು ಸರ್ಚ್ ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಕಮ್ಯುನಿಟಿ ಇನ್ಫಾರ್ಮೇಶನ್ ಅನ್ನುವಂಥದ್ದು, ಕಮ್ಯುನಿಟಿ ಅನ್ನುವಂಥದ್ದು ಟ್ರೀ ಓಪನ್ ಆಗುತ್ತೆ. ಇದು ಡೌನ್ ಲೈನ್ ಅಂತ ಏನ್ ಕಾಣಿಸ್ತಾ ಇದೆಯಲ್ಲ APK ಆಪ್ ಅಲ್ಲಿ, ಇದು ನಾನು ಅವಾಗ್ಲೇ ತೋರ್ಸಿದ್ನಲ್ಲ, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಫಿಫ್ತ್ ಲೆವೆಲ್, ಈ ತರ ಫಿಲ್ ಆಗಿರುವಂತದ್ದು. ನಾವು ರೈಟ್ ಸೈಡ್ ಅಲ್ಲಿ ಅವ್ರು ಎಷ್ಟೆಷ್ಟು ಡೈರೆಕ್ಟ್ ಮಾಡಿದ್ದಾರೆ ನೋಡಿ. ಇವ್ರಿಗೆ ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ 3 ಡೈರೆಕ್ಟ್ ಮಾಡಿದ್ದಾರೆ, ಇನ್ನೊಬ್ರು ಇವರು ಡೈರೆಕ್ಟ್ ಟೀಮ್ ಅಂದ್ರೆ ಅವರು ಡೈರೆಕ್ಟ್ ಸ್ಪಾನ್ಸರ್ ಗಳನ್ನ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಯಾರು ವೆಂಟರ್ ಇದಾರೆ, ಯಾರನ್ನು ಇದನ್ನೇ ಮಾಡಿಲ್ಲ. ಅಂದ್ರೆ ಇದೇನಾಗುತ್ತೆ, ಎರಡೇ ಡೈರೆಕ್ಟ್ ಕೂಡ ಮಾಡಿಲ್ಲ, ಇವ್ರಿಗೆಲ್ಲ ಇನ್ಕಮ್ ಲಾಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಟೀಮ್ ಬಂದಿರುತ್ತಲ್ಲ, ಇವ್ರು ಅಪ್ಗ್ರೇಡ್ ಮಾಡ್ಕೊಂಡಿರಲ್ಲ. ಬಿಗಿನರ್, ಇನ್ಫ್ಲೂಯೆನ್ಸರ್ ಅಲ್ಲಿ ಈ ತರ ಇದ್ರೆ, ಮತ್ತೆ ನೋಡಿ ಇವ್ರು ಅಪ್ಗ್ರೇಡ್ ಮಾಡಿದ್ದಾರೆ, ಮೆಂಟರ್ ಆಗಿದ್ದಾರೆ, ಆದ್ರೆ ಇಲ್ಲಿ ಡೈರೆಕ್ಟ್ ಇಲ್ಲ. ಅಂದ್ರೆ ಈ ತರ ಇರುತ್ತೆ. ಇದನ್ನ ನಾವು ಈಗ ನಾನು ಈ ರಿವಾರ್ಡ್ಸ್ ಅಂತ ಏನಿದೆ ಸ್ನೇಹಿತರೆ, ಈ ರಿವಾರ್ಡ್ಸ್ ಅಲ್ಲೂ ಕೂಡ ನಮ್ಗೆ ರಾಯಲ್ಟಿ ಇನ್ಕಮ್ ಇರ್ಬೋದು, ಮತ್ತೆ ಪ್ರೈಮ್ ಕ್ಲಬ್ 40 ಕೋಟಿ ಒಂದೇ ಇನ್ಕಮ್ ಇದೆ. ಅದ್ರ ಬಗ್ಗೆ ನಾವು ಇನ್ನೊಂದ್ಸಲ ಮಾತನಾಡೋಣ. ಯಾಕಂದ್ರೆ ನಾನು ಕೇಳಿದಂತ ಕ್ವಶನ್ ನಾನೇ ಕೇಳೋಣ ಅನ್ಕೊಂಡೆ. ಸಾಕಷ್ಟು ಜನ ಇದೀರಾ, ಸ್ವಲ್ಪ ದಯವಿಟ್ಟು ನೆಕ್ಸ್ಟ್ ಟೈಮ್ ಒಂದು ಮಾತಾಡ್ಬೇಕು ಅಂತ ಹೇಳಿ ಈ ಒಂದು ಸ್ಕ್ರೀನ್ ಶೇರ್ ನಾನು ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ನಾನು ಹೇಳಿಕ್ ಇಷ್ಟಪಡೋದು ಇಷ್ಟೇನೆ, ನಾವು ಈ ಒಂದು ಸಿಸ್ಟಮ್ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಟೀಮ್ ವರ್ಕ್ ಮಾಡ್ಬೇಕಾಗುತ್ತೆ. ಟೀಮ್ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಕಾನ್ಫಿಡೆನ್ಸ್ ಇಂದ ಮಾತನಾಡ್ಬೋದು. ನಮ್ಗೇನಾದ್ರೂ ನಾಲೆಡ್ಜ್ ಏನಾದ್ರೂ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ತಿಳ್ಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಸಾಕಷ್ಟು ಜನಗಳಿಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ, ಇವ್ರು ಹೇಳಿದ್ದನ್ನ ನಾವೇ ಕೇಳ್ಬೇಕು. ಆದ್ರೆ ನಮ್ಮಲ್ಲಿ ಲೀಡರ್ಸ್ ಗಳಿಗೆ ಆತರ ಯಾರಿಗೂ ಈಗೋ ಇಲ್ಲ. ತುಂಬಾ ಖುಷಿ ಆಗುತ್ತೆ. ನಮ್ಮಲ್ಲಿ 90% ಪೀಪಲ್ ಗಳಿಗೆ ಈಗೋ ಅನ್ನೋದಿಲ್ಲ. ಏನ್ ಹೇಳಿದ್ರು ಎಸ್ ನಮ್ಗೇನೋ ಒಂದು ಡೆವಲಪ್ಮೆಂಟ್ ಗೋಸ್ಕರ ಹೇಳ್ತಾ ಇದಾರೆ ಅಂತ. ಯಾಕಂದ್ರೆ ನಾವು ಕೂಡ ಕಲಿಯಕ್ ರೆಡಿ ಇದೀವಿ. ಇವತ್ತು ಯಾರೆಲ್ಲ ಹೊಸದಾಗಿ ಬಂದಿರ್ತಾರೆ, ಎಸ್ ಸರ್ ಇದನ್ನ ನೀವು ಈ ತರ ಮಾಡೋದ್ರಿಂದ ಚೆನ್ನಾಗಿದೆ. ಸಾಕಷ್ಟು ಜನ ಹೇಳ್ತಾರೆ ಸರ್ ಇದು ಇನ್ನೂ ಒಂದು ಈಸಿ ಮೆಥಡ್ ಇದೆ. ಯಾಕಂದ್ರೆ ಈಗಿನ ಕಾಲೇಜ್ ಓದ್ತಾ ಇರುವಂತವ್ರು ಈಗ ಎಕ್ಸಾಂಪಲ್ ಯಾರೋ ಒಬ್ಬ ಪಾಕಿಸ್ತಾನದಲ್ಲಿ ಯಾರೋ ಒಬ್ಬ ಮೊನ್ನೆ ವಿಡಿಯೋ ಹಾಕಿದ್ವಿ, 8th ಸ್ಟ್ಯಾಂಡರ್ಡ್ ಹುಡುಗ. ಯಾಕಂದ್ರೆ ಇದಕ್ಕೆ 18 ಇಯರ್ ಬೇಕಂತ ಆಧಾರ್ ಕಾರ್ಡ್ ತಗೊಳಲ್ಲ. ನಾಲೆಡ್ಜ್ ಟ್ಯಾಲೆಂಟ್ ಇದ್ರೆ ವರ್ಕ್ ಮಾಡ್ಬೇಕು ಅಂದ್ರೆ ಅವ್ನು 8th ಸ್ಟ್ಯಾಂಡರ್ಡ್ ಅವನು ಪಾರ್ಟ್ ಟೈಮ್ ಅಲ್ಲಿ ತಗೊಂಡು ಇವತ್ತು ಸಾಕಷ್ಟು ಒಂದು ಡಾಲರ್ಸ್ ಗಳ ಸಿಕ್ಕಾಪಟ್ಟೆ ಅರ್ನ್ ಮಾಡಿದ್ರೆ. ಅದೊಂದು ವೈರಲ್ ಆಗಿತ್ತು ವಿಡಿಯೋ. ಹಾಗಾಗಿ ನಮಗೂ ಕೂಡ ಯಾರು ಹೇಳ್ಕೊಡ್ತಾರೆ ಹೊಸದಾಗಿ, ಎಸ್ ಸರ್ ಈ ಮೆಥಡ್ ಚೆನ್ನಾಗಿದೆ ಅಂತ ನಾವು ಅಳವಡಿಸ್ಕೊಳ್ತೀವಿ. ಯಾಕಂದ್ರೆ ನಾವು ಕಲೀಲಿಕ್ಕೆ ಈಗ 1 ಕೋಟಿ ಅರ್ನ್ ಮಾಡಿ ನನ್ಗೆಲ್ಲ ಗೊತ್ತಿದೆ ಅಂತ 1 ಕೋಟಿ ಅರ್ನ್ ಮಾಡಿದೀನಿ ಅಂದ್ರೆ 2 ಕೋಟಿ ಅರ್ನ್ ಮಾಡೋದನ್ನ ನಾನು ಕಲಿಯಕ್ ಆಗಲ್ಲ. ನಾವ್ ಯಾವತ್ತೂ ಲರ್ನ್ ಮಾಡ್ತಾ ಇರ್ತೀವಿ. ನಾವು 2 ಕೋಟಿ ಇಲ್ಲ 5 ಕೋಟಿ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಎಲ್ಲ ಗೊತ್ತಾಗಿದೆ ಅಂದ್ರೆ ನಾನು 10 ಕೋಟಿ ಮಾಡೋದನ್ನ ಕಲಿಯಕ್ ಆಗಲ್ಲ. ಯಾವತ್ತೂ ಕೂಡ ರಿಲಯನ್ಸ್ ಅಂಬಾನಿ, ಅದಾನಿ, ರಿಲಯನ್ಸ್ ಅಂಬಾನಿ ಗ್ರೂಪ್ ಇರ್ಬೋದು, ಟಾಟಾ ಬಿರ್ಲಾ ಇರ್ಬೋದು, ಚಂದ್ರ ಸರ್ ಮ್ಯೂಟ್ ಆಗಿದೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಟೈಮ್ ಆಯ್ತು. ಓಕೆ ಸರ್, ಓಕೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವೇನು ನಮಗ್ ತಿಳಿದಿರುವಂತದನ್ನ ಐಡಿಯಾಸ್ ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಸಮಯ ಕೊಟ್ರಿ ಮತ್ತೆ ತಿಳ್ಕೊಡ್ರಿ. ಮುಂದಿನ ದಿನಗಳಲ್ಲಿ ತುಂಬಾ ಫೀಲ್ ಆಗುತ್ತೆ. ಕೆಲವರು ಮಾತನಾಡ್ಲಿಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಮಾತನಾಡೋದನ್ನ ಅಭ್ಯಾಸ ಮಾಡಿ. ನೆನ್ನೆ ತಾನೇ ಹೇಮಂತ್ ಕುಮಾರ್ ಸರ್ ಲೀಡರ್ಶಿಪ್ ಬಗ್ಗೆ ಹೇಳಿದ್ರು. ನೀವು ಮಾತನಾಡಿಲ್ಲ ಅಂದ್ರೆ ನಿಮ್ ಟೀಮ್ ಅವ್ರ ಕಾನ್ಫಿಡೆನ್ಸ್ ಬರಲ್ಲ, ಕಾನ್ಫಿಡೆನ್ಸ್ ಬಂದಿಲ್ಲ ಅಂದ್ರೆ ಅವ್ರ ನಿಮ್ ಜೊತೆ ವರ್ಕ್ ಮಾಡಲ್ಲ, ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ ಅಚೀವ್ಮೆಂಟ್ ಸ್ಪೀಡ್ ಆಗಲ್ಲ. ಹಳೆದ್ರಲ್ಲಿ ಹೇಗೆ ಎಲ್ಲ ಇದ್ವಿ ಅದನ್ನ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾ ಅಥವಾ ನಾವ್ ಹಾಗೆ ಇರ್ಬೇಕಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಡೆವಲಪ್ ಆಗೋಣ, ಒಟ್ಟಿಗೆ ಒಂದ್ ಸಕ್ಸಸ್ ಕೊಡ್ಸೋಣ ಅಂತ ಹೇಳ್ತಾ ಸಮಯ ಆಗಿದೆ, ಸಾರಿ ಕ್ಷಮೆ ಇರ್ಲಿ. ನಾನು ಸ್ಟಾರ್ಟ್ ಮಾಡಿದಾಗ ನಾನೇನ್ ಸೆಷನ್ ಸ್ಟಾರ್ಟ್ ಮಾಡಿದೆ 7:15 7:20 ಇದ್ರಲ್ಲಿ ತಗೊಂಡಿದ್ರಿಂದ ಹಾಗಾಗಿ ನಾನು ಸ್ವಲ್ಪ 5-10 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸಂಡೇ ಇರೋದ್ರಿಂದ ಇವತ್ತು ಎಲ್ರು